ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಆ ಮೂವಿ ಹೆಸರು ಬಂದು ಹಸ್ಬೆಂಡ್ಸ್ ಇನ್ ಆಕ್ಷನ್ ಅಂತ. ಮೂವಿಯ ಇಂಟ್ರೊಡಕ್ಷನ್ ಅಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಮೂವಿಯ ಎಕ್ಸ್ಪ್ಲನೇಷನ್ ನೋಡೋಣ ಬನ್ನಿ. ಮೂವಿನ ಸ್ಟಾರ್ಟಿಂಗ್ ನಲ್ಲಿ ಇಲ್ಲಿ ನಮಗೆ ಒಂದು ರೂಮ್ ನ ತೋರಿಸ್ತಾರೆ. ಆ ರೂಮ್ ಅಲ್ಲಿ ಬರೀ ಒಂದೇ ಒಂದು ಕಿಟಕಿ ಇರುತ್ತೆ. ಆ ಕಿಟಕಿಯಿಂದ ಲೈಟ್ ಬರ್ತಿರುತ್ತೆ. ಆ ಲೈಟಿನ ಡೈರೆಕ್ಷನ್ ಅಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾನೆ. ಇಲ್ಲಿ ನಮ್ಗೆ ಒಂದು ಬೆನ್ ಕಾಣಿಸ್ತಿರುತ್ತೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವ್ನ ಬೆನ್ನಲ್ಲಿ ತುಂಬಾ ಫಾರ್ಮುಲಾಸ್ ಗಳನ್ನ ಹಚ್ಚಿ ಹಾಕಿಸ್ಕೊಂಡಿರ್ತಾನೆ, ಅಂದ್ರೆ ಟ್ಯಾಟೂ ಮಾಡಿಸ್ಕೊಂಡಿರ್ತಾನೆ. ಆ ಫಾರ್ಮುಲಾಗಳೆಲ್ಲ ಮುಗಿದ್ಮೇಲೆ ಅದ್ರ ಕೆಳಗಡೆ ಒಂದು ಎಮೋಜಿ ಜೊತೆಗೆ ಒಂದು ಸಣ್ಣ ಲೈನ್ ನ ಆಡ್ ಮಾಡಿರ್ತಾರೆ. ಈಗ ನಮ್ಗೆ ಆ ವ್ಯಕ್ತಿ ಫೇಸ್ ನ ತೋರಿಸ್ತಾರೆ. ಅದೇ ಟೈಮಿಗೆ ಜೋರಾಗಿ ಗುಡುಗು ಸೌಂಡ್ ಬರ್ತಿರುತ್ತೆ. ಆ ಸ್ಪಾರ್ಕಲ್ ಲೈಟ್ ಅವ್ನ ಫೇಸಿಗೆ ಬಿದ್ದು ಇನ್ನೂ ಹೈಲೈಟ್ ಆಗಿ ಅವ್ನ ಫೇಸ್ ಕಾಣಿಸ್ತಿರುತ್ತೆ. ಈಗ ಸೀನ್ ಶಿಫ್ಟ್ ಆಗಿ ಇನ್ನೊಬ್ಬ ವ್ಯಕ್ತಿನ ತೋರಿಸ್ತಾರೆ. ಇಲ್ಲಿ ಅವನು ನಡ್ಕೊಂಡ್ ಬರೋದ್ರ ಬದಲು ಡ್ಯಾನ್ಸ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಅವನು ಒಂದ್ ರೂಮ್ ಹತ್ರ ರೀಚ್ ಆದಾಗ ಇಬ್ರು ಬಾಡಿ ಗಾರ್ಡ್ಸ್ ಗಳು ಇರ್ತಾರಲ್ಲ, ಅವ್ನ್ ಬಂದಿರೋದನ್ನ ನೋಡಿ ಅವರು ಸೆಲ್ಯೂಟ್ ಮಾಡ್ತಿರ್ತಾರೆ. ಆಮೇಲೆ ಅವನು ಮುಂದೆ ಹೋಗಿ ಅವನ ಕಣ್ಣಿಂದ ಅದನ್ನ ಸ್ಕ್ಯಾನ್ ಮಾಡಿ ರೂಮ್ ಡೋರ್ ನ ಓಪನ್ ಮಾಡ್ತಾನೆ. ಸೀನ್ ಶಿಫ್ಟ್ ಆಗಿ ಈಗ ನಮ್ಗೆ ಒಂದು ಗೋಡನ್ ನ ತೋರಿಸ್ತಾರೆ. ಅಲ್ಲಿ ಕೆಲವು ವರ್ಕರ್ ಗಳು ಇರ್ತಾರಲ್ಲ, ಅಲ್ಲಿರೋ ಐಟಮ್ಸ್ ಗಳನ್ನೆಲ್ಲ ಟ್ರಾಲಿಗೆ ಹಾಕೊಂಡು ಹೇಳ್ಕೊಂಡು ಹೋಗ್ತಿರ್ತಾರೆ. ಈಗ ಮತ್ತೆ ನಮ್ಗೆ ಆ ಸೆಕೆಂಡ್ ಬಾಯ್ ಇರ್ತಾನಲ್ಲ, ನಡ್ಕೊಂಡು ಹೋಗ್ತಿರ್ತಾನಲ್ಲ, ಅವನ್ನ ತೋರಿಸ್ತಾರೆ. ಇಲ್ಲಿ ಅವನು ಒಂದ್ ರೂಮಿಗೆ ಹೋದಾಗ ಅಲ್ಲಿ ಆಲ್ರೆಡಿ ಒಂದ್ ಸಿಸ್ಟಮ್ ಮುಂದೆ ಕುತ್ಕೊಂಡು ದೊಡ್ಡ ಸ್ಕ್ರೀನ್ ಎಲ್ಲ ಇರುತ್ತಲ್ಲ, ಆ ಜಾಗದಲ್ಲಿ ಒಬ್ಳು ಲೇಡಿ ಕೂತಿರ್ತಾಳೆ. ಇಲ್ಲಿ ಅವನು ಅಲ್ಲಿಗೆ ನಡ್ಕೊಂಡು ಹೋಗ್ತಾನೆ. ಅವನು ಆ ಲೇಡಿನ ಹೇಳ್ಕೊಂಡು ಡ್ಯಾನ್ಸಿಂಗ್ ಸ್ಟೈಲ್ ಅಲ್ಲೇ ಕಿಸ್ ಕೂಡ ಕೊಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಮತ್ತೆ ನಮ್ಗೆ ಗೋಡನ್ ನ ತೋರಿಸ್ತಾರೆ. ಇಲ್ಲಿ ಬಾಕ್ಸ್ ಎಲ್ಲ ಪ್ಯಾಕ್ ಆಗ್ತಿರುತ್ತೆ. ಮತ್ತೆ ಅದರದ್ದು ಲೊಕೇಶನ್ ಎಲ್ಲ ಸ್ಕ್ಯಾನ್ ಆಗ್ತಿರುತ್ತೆ. ಇಲ್ಲಿ ಎಷ್ಟೊಂದು ಬಾಕ್ಸ್ ಗಳನ್ನೆಲ್ಲ ಒಂದೇ ಕಡೆ ಗುಡ್ಡ ಹಾಕಿರ್ತಾರೆ. ಈಗ ಮತ್ತೆ ಸೀನ್ ಶಿಫ್ಟ್ ಆಗಿ ಆ ಲೇಡಿ ಮತ್ತೆ ಆ ವ್ಯಕ್ತಿನ ತೋರಿಸ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಆ ಗೋಡನು ಇವ್ರದೇ ಅಂತ. ಇಲ್ಲಿ ಎಷ್ಟೊಂದು ಸೇಲ್ ಆಗಿದೆ ಅನ್ನೋದ್ರ ಬಗ್ಗೆ ಇವರು ಡೀಟೇಲ್ಸ್ ಗಳನ್ನ ಚೆಕ್ ಮಾಡ್ತಿರ್ತಾರೆ. ಮತ್ತೆ ಯಾವ್ಯಾವ ಕಂಟ್ರಿಗೆ ಎಷ್ಟು ಜಾಗಕ್ಕೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದನ್ನೆಲ್ಲ ಇಲ್ಲಿ ಅವರು ನೋಡ್ತಿರ್ತಾರೆ. ಆರ್ಡರ್ ಮೇಲೆ ಆರ್ಡರ್ ಬರ್ತಿರೋದನ್ನ ಇಲ್ಲಿ ಅವರು ಫುಲ್ ಶಾಕ್ ಅಲ್ಲಿ ನೋಡ್ತಿರ್ತಾರೆ. ವ್ಯಕ್ತಿ ಅಂತೂ ಫುಲ್ ಶಾಕ್ ಅಲ್ಲಿ ಇರ್ತಾನೆ. ಇಲ್ಲಿ ಅವಳು ನಗ್ತಾ ಹೇಳ್ತಿರ್ತಾಳೆ, ಇನ್ನು ಮಧ್ಯಾಹ್ನ 2 ಗಂಟೆ ಅಷ್ಟೇ ಆಗಿರೋದು, ಆಲ್ರೆಡಿ ನಾವು 87,000 ಆರ್ಡರ್ಸ್ ನ ಪ್ಯಾಕ್ ಮಾಡಿದೀವಿ. ಯಾವಾಗ ಅವನು ಆ ನಂಬರ್ಸ್ ನ ಕೇಳ್ತಾನೋ, ಏನು 87,000 ಆರ್ಡರ್ಸ್ ಗಳ, ಅದು ನಿನ್ನೆಗಿಂತ ಇವತ್ತಿಗೆ ಡಬಲ್ ಆರ್ಡರ್ ಸಿಕ್ಕಿದೆ ನಮ್ಗೆ. ಇದನ್ನ ಅವನು ಫುಲ್ ಶಾಕ್ ಅಲ್ಲಿ ಹೇಳ್ತಿರ್ತಾನೆ. ಅಲ್ಲಿಗೆ ಆ ಲೇಡಿ ಹೇಳ್ತಿರ್ತಾಳೆ, ಇದು ಬರೀ ಇನ್ನ ಸ್ಟಾರ್ಟಿಂಗ್ ಅಷ್ಟೇ ಬೇಬಿ ಅಂತ. ಇಲ್ಲಿ ಅವನಿಗೆ ಈ ವಿಷಯನ ಕೇಳಿ ಎಷ್ಟು ಖುಷಿಯಾಗಿರುತ್ತೆ ಅಂದ್ರೆ ಅವನು ಕುಣ್ದಾಡ್ತಿರ್ತಾನೆ. ಮತ್ತೆ ಅವನು ಹೇಳ್ತಿರ್ತಾನೆ, ಪೂರ್ತಿ ಮಾರ್ಕೆಟ್ ಅಲ್ಲಿ ನಿನ್ನಂತ ವೈಫು ಯಾರಿಗೂ ಸಿಗಕ್ ಸಾಧ್ಯನೇ ಇಲ್ಲ, ನೀನಂತೂ ಬೆಂಕಿ ಹಚ್ಬಿಟ್ಟೆ ಬಿಡು ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಮತ್ತೆ ಆ ಲೇಡಿ ಏನಿರ್ತಾರೆ ಅವರಿಬ್ರು ಹಸ್ಬೆಂಡ್ ಅಂಡ್ ವೈಫ್ ಅಂತ. ಇಲ್ಲಿ ಅದಕ್ಕೆ ಅವ್ರ ವೈಫ್ ಹೇಳ್ತಿರ್ತಾಳೆ, ಇದೆಲ್ಲ ಎ ನ ಜಾದು, ಎ ಇಂದಾನೆ ನಾವು ದಿನಕ್ಕೆ 1000 ಆರ್ಡರ್ಸ್ ಗಳನ್ನ ತಗೊಳಕ್ ಆಗ್ತಿರೋದು. ಈಗ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಏನಿರ್ತಾನಲ್ಲ, ಅವನು ಗೋಡನ್ ಅಲ್ಲಿ ಹೋಗಿ ಬಾಕ್ಸ್ ಗಳನ್ನೆಲ್ಲ ಚೆಕ್ ಮಾಡ್ತಿರ್ತಾನೆ. ಅದರಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಗಳೆಲ್ಲ ಇರುತ್ತೆ. ಈಗ ಮತ್ತೆ ಅದೇ ಸೀನ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಅವನು ಅವ್ರ ವೈಫಿಗೆ ಹೇಳ್ತಿರ್ತಾನೆ, ಡೈಲಿ ನಮ್ಗೆ ಬರೀ 1,000 ಆರ್ಡರ್ ಅಷ್ಟೇ ಬರ್ತಿದ್ದು, ಈಗ ನೋಡಿದ್ರೆ 2 ಅವರ್ಗೆ ನಮ್ಗೆ 87,000 ಆರ್ಡರ್ಸ್ ಗಳು ಬರ್ತಾ ಇದೆ. ಆ ಮಾತಿಗೆ ಅವ್ರ ವೈಫ್ ಕೂಡ ಹೇಳ್ತಾಳೆ, ಇನ್ಮೇಲೆ ನಾವು ಒಂದ್ ದಿನಕ್ಕೆ 1,00,000 ಆರ್ಡರ್ ನ ರೀಚ್ ಮಾಡ್ಬೇಕು. ಆಮೇಲೆ ಅವನು ಚಿಟ್ಕೆ ಹೊಡಿತಾ ಹೇಳ್ತಿರ್ತಾನೆ, ಅದನ್ನ ನಾವು 12 ಇಂದ ಮಲ್ಟಿಪ್ಲೈ ಮಾಡಿದ್ರೆ 1.20 crore million ವಾನ್ಸ್ ಗಳು ನಮಗ್ ಸಿಗುತ್ತೆ. ಈಗ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅವರು ಯಾವ ತರ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ಅವರು ಏನ್ ಮಾಡ್ತಿರ್ತಾರೆ ಅಂದ್ರೆ ಇಲ್ಲಿಗಲ್ ಆಗಿ ಡ್ರಗ್ಸ್ ಗಳನ್ನ ಸೇಲ್ ಮಾಡ್ತಿರ್ತಾರೆ. ಅವನು ಗೋಡನ್ ಅಲ್ಲಿ ಒಂದು ಬಾಕ್ಸ್ ನ ಓಪನ್ ಮಾಡಿದಾಗ ಅದು ಬುಕ್ಸ್ ಇರುತ್ತಲ್ಲ, ಅದ್ರ ಕೆಳಗಡೆ ಅವನು ಹೈಡ್ ಮಾಡಿರ್ತಾನೆ ಡ್ರಗ್ಸ್ ಗಳನ್ನ. ಇಲ್ಲಿ ಅವನು ಹೂ ಅಂತ ತಲೆಲಾಡ್ಸ್ಬಿಟ್ಟು ಮತ್ತೆ ಅದನ್ನ ಪ್ಯಾಕಿಂಗ್ ಗೆ ಕಳಿಸ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಮತ್ತೆ ಅದೇ ಜಾಗಕ್ಕೆ ಬರುತ್ತೆ. ಇಲ್ಲಿ ಅವನು ಅದನ್ನೆಲ್ಲ ನೆನ್ಸ್ಕೊಂಡು ಡ್ಯಾನ್ಸ್ ಆಡ್ತಿರ್ತಾನೆ, ನಗ್ತಾ ಇರ್ತಾನೆ. ಈಗ ಇಲ್ಲಿ ನಮ್ಗೆ ಒಬ್ಬ ಸ್ಟೂಡೆಂಟ್ ನ ತೋರಿಸ್ತಾರೆ. ಇಲ್ಲಿ ಅವನು ಸ್ಕೇಟರ್ ಅಲ್ಲಿ ಅಲ್ಲಿಗೆ ಹೋಗ್ತಾನೆ. ಒಂದು ಕಂಬದ ಹತ್ರ ನಿಂತ್ಕೊಂಡು ಅವನೆಲ್ಲ ಕಡೆ ಹುಡ್ಕಾಡ್ತಿರ್ತಾನೆ. ಇಲ್ಲಿ ಅವನಿಗೆ ಒಂದು ಪಾಕೆಟ್ ಸಿಗುತ್ತೆ. ಅದರಲ್ಲಿ ಒಂದು ಬ್ಲಾಕ್ ಕ್ಯಾಟ್ ಇರುತ್ತೆ. ಅದ್ರ ಜೊತೆಗೆ ಕೆಲವು ಡ್ರಗ್ಸ್ ಮೆಡಿಸಿನ್ಸ್ ಗಳು ಇರುತ್ತೆ. ಇಲ್ಲಿ ಅದನ್ನೆಲ್ಲ ಕೌಂಟ್ ಮಾಡಿ ಎಷ್ಟು ಅಮೌಂಟ್ ಆಗುತ್ತಲ್ಲ ಅದನ್ನ ಅವನು ಸೆಂಡ್ ಮಾಡ್ತಿರ್ತಾನೆ. ಆಗ ಅವನ ಹಿಂದೆಯಿಂದ ಒಬ್ಬ ವ್ಯಕ್ತಿ ಬಂದು ನಿಂತ್ಕೋತಾನೆ. ಸ್ಟೂಡೆಂಟ್ ದುಡ್ಡನ್ನ ಕಳ್ಸಿದ್ಮೇಲೆ ಆಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹಿಂದೆ ನಿಂತಿರ್ತಾನಲ್ಲ ಆ ವ್ಯಕ್ತಿ, ಆಯ್ತಾ ದುಡ್ಡು ಕಳ್ಸಿದ್ದು ಅಂತ ಕೇಳ್ತಾನೆ. ಇಲ್ಲಿ ಸಡನ್ ಆಗಿ ಯಾರೋ ಮಾತಾಡಿದ್ನ ಕೇಳಿ ಆ ಸ್ಟೂಡೆಂಟ್ ಎದ್ರುಕೋಬಿಡ್ತಾನೆ. ಯಪ್ಪ ನೀನ್ ಯಾರು, ನನ್ನಿಂದ ನೀನ್ ಏನ್ ಮಾಡ್ತಿದ್ಯಾ, ಎದುರಿಸ್ಬಿಟ್ಟಲ್ಲ ನೀನೇನಾದ್ರೂ ಮೆಂಟ್ಲಾ, ಯಾರ್ ನೀನು ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಹೇಳ್ತಿರ್ತಾನೆ, ಯಾರ್ ಕೈ ತುಂಬಾ ಉದ್ದ ಇರುತ್ತಲ್ಲ ಅವ್ರೆ. ಆಮೇಲೆ ಅವನು ಒಂದ್ ಜೋಬಿಂದ ಹ್ಯಾಂಡ್ ಕಫ್ಸ್ ಗಳನ್ನ ತೆಗೆದ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಹೇಳ್ತಿರ್ತಾನೆ, ಪೊಲೀಸ್. ಇಲ್ಲಿ ಪೊಲೀಸ್ ಆ ಸ್ಟೂಡೆಂಟ್ ನ ಕೇಳ್ತಿರ್ತಾನೆ, ನೀನ್ ಕೈ ಕೊಡು ಅಂತ. ಇಲ್ಲಿ ಆ ಸ್ಟೂಡೆಂಟ್ ಜೋಬ್ ಒಳಗಡೆಯಿಂದ ಒಂದು ವೆಪನ್, ಅಂದ್ರೆ ಒಂದ್ ಚಿಕ್ಕ ವೆಪನ್ ನ ತಕೊಂಡು ಕೈ ಹಾಕೆ ನಿಂಗೆ ಪಂಚ್ ಕೊಡ್ತೀನಿ ಅಂತ ಹೊಡಿಯಕ್ ಹೋಗ್ತಿರ್ತಾನೆ. ಆದ್ರೆ ಪೊಲೀಸ್ ಜೋರಾಗಿ ಒಂದ್ ಕಪಾಳ ಕೊಡಿತಾರೆ. ಸ್ಟೂಡೆಂಟ್ ಗೆ ಕೋಪ ಬಂದು ನೀನ್ ನನ್ಗೆ ಹೊಡಿತೀಯ ಅಂತ ಮತ್ತೆ ಹೊಡಿಯಕ್ ಹೋಗ್ತಾರೆ. ಅಲ್ಲಿ ಪೊಲೀಸರು ಡಿಫೆಂಡ್
ಮಾಡ್ಕೊಂಡು ಮತ್ತೆ ಕಪಾಳ ಕೊಡಿತಾರೆ. ಇಲ್ಲಿ ಅವನು ಹಿಂಗೆ ಒಂದ್ 4-5 ಏಟು ಆ ಸ್ಟೂಡೆಂಟಿಗೆ ಹೊಡಿತಾನೆ. ಆ ಸ್ಟೂಡೆಂಟಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆಮೇಲೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಇಲ್ಲಿ ಪೊಲೀಸ್ ಮತ್ತೆ ರಪ ಅಂತ ಹೊಡಿತಾನೆ. ಇಷ್ಟು ಹೊಡೆದ್ಮೇಲೆ ನೀನ್ ಕೈ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಆ ಸ್ಟೂಡೆಂಟ್ ಒಪ್ಕೊಳ್ದೆ ಮತ್ತೆ ಹೊಡಿಯಕ್ ಹೋಗ್ತಾನೆ. ಪೊಲೀಸು ಸ್ಟೂಡೆಂಟ್ ಎರಡು ಕೈ ಇಟ್ಕೊಂಡು ಹ್ಯಾಂಡ್ ಕಫ್ ನ ಲಾಕ್ ಮಾಡ್ತಾನೆ. ಆಮೇಲೆ ಹೇಳ್ತಿರ್ತಾನೆ, ನೀನ್ ಈ ತರ ಕೆಲಸ ಮಾಡೋದನ್ನ ಪೊಲೀಸ್ ಕೆಲ್ಸದಲ್ಲಿ ಮಾಡಿದ್ರೆ ನಿನ್ ಡ್ರೀಮ್ಸ್ ಎಲ್ಲ ಕಂಪ್ಲೀಟ್ ಆಗ್ತಿತ್ತು. ಪೊಲೀಸು ಒಂದೇ ಕೈಗೆ ಇನ್ನ ಹ್ಯಾಂಡ್ ಕಫ್ ಹಾಕಿರ್ತಾರೆ. ಅದರಿಂದ ಸ್ಟೂಡೆಂಟ್ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದಕ್ಕೆ ಪೊಲೀಸು ಕಾಲ್ ಮುಂದೆ ಮಾಡಿದಾಗ ಆ ಸ್ಟೂಡೆಂಟ್ ಎಡವಿ ಮುಂದೆ ಇರೋ ಕಂಬಕ್ಕೆ ಡಿಕ್ಕಿ ಹೊಡ್ಕೋತಾನೆ. ಇಲ್ಲಿ ಅವನು ಡಿಕ್ಕಿ ಹೊಡ್ಕೊಳ್ವಾಗ ಅದನ್ನ ಹಗ್ ಮಾಡ್ಕೊಂಡಿರ್ತಾನೆ. ಆಗ ಪೊಲೀಸ್ ಮುಂದೆ ಬಂದು ಇನ್ನೊಂದ್ ಕೈಗೂ ಹ್ಯಾಂಡ್ ಕಫ್ ಹಾಕಿ ಲಾಕ್ ಮಾಡ್ತಾನೆ. ಪೊಲೀಸು ಈ ತರ ಇಲ್ಲಿ ಹಿಡಿತಿರೋದನ್ನ ನೋಡಿ 3 ಜನ ಹುಡುಗಿರು ಸ್ಕೂಲಿಂದ ನಡ್ಕೊಂಡ್ ಬರ್ತಿರ್ತಾರೆ. ಅದನ್ನ ನೋಡಿ ಫುಲ್ಲು ಖುಷಿ ಆಗ್ಬಿಡ್ತಾರೆ. ಇಲ್ಲಿ ಪೊಲೀಸು ಬೈತಿರ್ತಾನೆ, ಈಗ ನಿಂದು ಓದೋ ಟೈಮು, ಆಟಾಡೋ ಟೈಮು, ಈ ಏಜ್ ಅಲ್ಲಿ ನೀನ್ ಆಟಾಡೋದ್ ಬಿಟ್ಟು ಏನೇನೋ ಕಂತ್ರಿ ಕೆಲಸ ಮಾಡ್ತಾ ಇದೀಯಾ. ಆ 3 ಜನ ಹುಡುಗಿರು ಅಂದ್ರೆ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ ಅವರು ಪೊಲೀಸ್ಗೆ ಫುಲ್ಲು ಫ್ಯಾನ್ ಆಗ್ಬಿಡ್ತಾರೆ. ನೀವಂತೂ ಸೂಪರ್ ಹೀರೋ, ನಮ್ಗಂತೂ ಫುಲ್ಲು ಖುಷಿ ಆಗೋಯ್ತು, ನೀವ್ ಈ ತರ ಹಿಡ್ದಿದ್ದು ಸಖತ್ತಾಗಿತ್ತು, ಹಂಗೆ ಹಿಂಗೆ ಅಂತೆಲ್ಲ ಇದ್ ಮಾಡ್ತಿರ್ತಾರೆ. ಇಲ್ಲಿ ಪೊಲೀಸ್ ಕೂಡ ಪೋಸ್ಟ್ ಕೊಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಜೈಲಲ್ಲಿ ಇದ್ದಲ್ಲ ಆ ವ್ಯಕ್ತಿನ ತೋರಿಸ್ತಾರೆ. ಇಲ್ಲಿ ಅವನು ರಿಲೀಸ್ ಆಗ್ತಿರ್ತಾನೆ. ಆ ವ್ಯಕ್ತಿ ಜೈಲಿಂದ ಬಂದಾಗ ಅವನ್ನ ರಿಸೀವ್ ಮಾಡ್ಕೊಳಕ್ಕೆ 3 ಜನ ಬಂದಿರ್ತಾರೆ. ಇಲ್ಲಿ ಜೋರಾಗಿ ಮಳೆ ಕೂಡ ಬರ್ತಿರುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಬಂದು ಛತ್ರಿ ಹಿಡಿತಿರ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ವೆಲ್ಕಮ್ ಬಾಸ್, ನೀವು ವಾಪಸ್ ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಇನ್ನಿಬ್ರು ಕೂಡ ತಲೆ ಬಗ್ಸಿ ಆ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡ್ತಿರ್ತಾರೆ. ಜೈಲಿಂದ ಬಂದಿರೋ ವ್ಯಕ್ತಿ ಕೇಳ್ತಿರ್ತಾನೆ, ಜೇಜುನ್ ಎಲ್ಲಿ ಅಂತ. ಇಲ್ಲಿ ಅದಕ್ಕೆ ಛತ್ರಿ ಹಿಡ್ದಿರೋ ವ್ಯಕ್ತಿ ಹೇಳ್ತಿರ್ತಾನೆ, ಜೇಜುನ್ ಇನ್ನೂ ಜೈನಲ್ಲೇ ಇದ್ದಾನೆ. ಇನ್ನೊಬ್ಬ ವ್ಯಕ್ತಿ ಹೇಳ್ತಿರ್ತಾನೆ, ಈಗ ನಮ್ ಗ್ಯಾಂಗ್ ಅಲ್ಲಿ ನಾವು 3 ಜನ ಉಳ್ಕೊಂಡಿರೋದು ಬಾಸ್. ಇಲ್ಲಿ ಅದಕ್ಕೆ ಅವ್ರ ಬಾಸು ಜೋರಾಗಿ ಉಸಿರು ಬಿಡ್ತಾ ಹೇಳ್ತಿರ್ತಾರೆ, ನಾನ್ ಕೇಳ್ಪಟ್ಟೆ, ನಾನು ಇಲ್ಲಿಂದ ಹೋಗಿ ಜೈಲಿಗೆ ಸೇರ್ಕೊಂಡ್ಮೇಲೆ ಯಾರೋ ಮಾಧುಜನ್ ಅನ್ನೋ ವ್ಯಕ್ತಿ ಇನ್ಶನ್ ನ ಫುಲ್ ಆನ್ ಕಂಟ್ರೋಲ್ಗೆ ತಗೊಂಡಂತ. ಆಗ ಡುಮ್ಡುಮುಗಿರೋ ಒಬ್ಬ ವ್ಯಕ್ತಿ ಹೇಳ್ತಿರ್ತಾನೆ, ಅವನು ಬರೀ ಇನ್ಶನ್ ಅಲ್ಲ, ಪೂರ್ತಿ ದೇಶನೇ ಅವ್ನ್ ಕಂಟ್ರೋಲ್ಗೆ ತಗೊಂಡಿದ್ದಾನೆ. ಅವನು ಹೊಸ ರೀತಿಯ ಡ್ರಗ್ಸ್ ನ ಕಂಡಿಡ್ಬಿಟ್ಟು ಎಲ್ಲ ಕಡೆ ಅದರದೇ ಮಾರ್ಕೆಟಿಂಗ್ ಮಾಡಿ ದುಡ್ಡು ಎಷ್ಟು ಮಾಡಿದಾನೆ ಅಂದ್ರೆ ಸಮುದ್ರದಷ್ಟು ದುಡ್ಡನ್ನ ಮಾಡಿದಾನೆ. ಅದ್ರಲ್ಲಿ ಈಗ ಅವನು ಎದೊಳೋದು, ಮುಳುಗೋದು, ಕುತ್ಕೊಳ್ಳೋದು ಎಲ್ಲಾನು ಮಾಡ್ತಿದ್ದಾನೆ. ಇಲ್ಲಿ ಅದಕ್ಕೆ ಇವ್ರ ಬಾಸ್ ಹೇಳ್ತಿರ್ತಾನೆ, ನಾನು ಅವನ್ನ ಮೀಟ್ ಮಾಡ್ಬೇಕು. ಇಲ್ಲಿ ಅವನು ಸ್ವಲ್ಪ ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡ್ತಾನೆ. ಆಮೇಲೆ ಅವನು ಹೇಳ್ತಿರ್ತಾನೆ ಫುಲ್ ಕೋಪದಲ್ಲಿ, ಅದು ನಂದೇ ಸ್ಟೈಲ್ ಅಲ್ಲಿ. ಈಗ ಸೀನ್ ಶಿಫ್ಟ್ ಆಗಿ ಮಾಧುಜಂಗ್ ನ ತೋರಿಸ್ತಾರೆ. ಇಲ್ಲಿ ಅವನು ಫೈಲ್ ನ ಕಾಲಿಗೆ ಹೊಡ್ಕೊಂಡು ವಿಷಲ್ ಹೊಡ್ಕೊಂಡು ನಡ್ಕೊಂಡು ಹೋಗ್ತಿರ್ತಾನೆ. ಆಗ ಅವ್ನ್ ಸೆಕ್ರೆಟರಿ ಬಂದು ಅವ್ನ್ ಕಿವಿಲಿ ಗುಟ್ಟಾಗಿ ಏನೋ ಹೇಳ್ತಾನೆ. ಅದಕ್ಕೆ ಮಾಧುಜಂಗ್ ಹೇಳ್ತಿರ್ತಾನೆ, ಯಾರು? ಅದಕ್ಕೆ ಅವನ ಅಸಿಸ್ಟೆಂಟ್ ಹೇಳ್ತಿರ್ತಾನೆ, ಇನ್ಶಾನ್ ನ ಯಾಂಗ. ಅವ್ನ್ ಹೇಳ್ತಿದ್ದ ಅವನ ಹೆಸರೇ ಸಾಕು ಅಂತ. ಅದಕ್ಕೆ ಮಾಧುಜಂಗ್ ಹೇಳ್ತಿರ್ತಾನೆ, ಏನೋ ಇನ್ಶಾನ್ ನ ಯಾಂಗಾನ ಅಂತ. ಅದಕ್ಕೆ ಅವನ ಅಸಿಸ್ಟೆಂಟ್ ಹೇಳ್ತಾನೆ, ಅವ್ನ್ ಹೇಳ್ತಿದ್ದ ಬರೀ ಹೈ ಹಲೋ ಅನ್ನೋದಕ್ಕೆ ಮೀಟ್ ಮಾಡ್ಬೇಕಂತೆ. ಮಾಧುಜಂಗ್ ಅವ್ನ್ ಫೈಲ್ ನ ಅಂಡರ್ ಆರ್ಮ್ಸ್ ಹತ್ರ ಇಟ್ಕೊಳ್ತಾ ಇನ್ನೊಂದ್ ಕೈಯಲ್ಲಿ ಒಂದ್ ಸ್ಪೆಕ್ಸ್ ನ ತಕೊಂಡು ಕಣ್ಣಿಗೆ ಹಾಕೊಳ್ತಾ ಹೇಳ್ತಿರ್ತಾನೆ, ಹೋಗು ಮೀಟ್ ಮಾಡಲ್ಲ. ಈ ತರ ಹೇಳ್ಬಿಟ್ಟು ಅವನು ಒಳ್ಳೆ ಸೈಕೋ ತರ ನಗ್ತಾ ಅವ್ನ್ ಕಾರ್ ಹತ್ತಿ ಹೋಗ್ತಿರ್ತಾನೆ. ಮಾಧುಜಿನ್ ಈ ತರ ಹೋಗ್ತಿರೋದ್ನ ಪೊಲೀಸ್ ಟೀಮು ಆ ದೂರದಿಂದ ನಿಂತ್ಕೊಂಡು ನೋಡ್ತಿರೋದ್ನ ನಮ್ಗೆ ತೋರಿಸ್ತಾರೆ. ಮಾಧುಜಿನ್ ಅಲ್ಲಿಂದ ಹೋದ್ಮೇಲೆ ಪೊಲೀಸರು ಅವ್ರ ಕಡೆ ಇರೋರ್ಗೆ ಅವರು ಬ್ಲೂಟೂತ್ ಇಂದ ಅಂದ್ರೆ ಮೊಬೈಲ್ ಅಲ್ಲಿ ಹೇಳ್ತಿರ್ತಾರೆ, ಮಾಧುಜಿನ್ ಈಗಿನ ಅಲ್ಲಿಂದ ಹೋದ, ನೀನು ಒಳಗಡೆ ಹೋಗಿ ಎಲ್ಲಾನು ಹುಡುಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಕೂಡ ಪೊಲೀಸ್ ಕಡೆ ತಲೆ ಹೂ ಅಂತ ಆಡಿಸ್ಬಿಟ್ಟು ಒಳಗಡೆ ಹೋಗ್ತಿರ್ತಾನೆ. ಈಗ ಇಲ್ಲಿ ಪೊಲೀಸ್ ಏನಿರ್ತಾರೆ ಅವರು ಜೋರಾಗಿ ಉಸಿರು ಬಿಡ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ನಮ್ಗೆ ಯಾಂಗ ಮತ್ತೆ ಅವ್ರ ಟೀಮ್ ನ ತೋರಿಸ್ತಾರೆ. ಇಲ್ಲಿ ಅವರು ಕೂತ್ಕೊಂಡು ನೂಡಲ್ಸ್ ನ ತಿಂತಿರ್ತಾರೆ. ಇಲ್ಲಿ ಯಾಂಗ ಏನಿರ್ತಾನೆ ಅವನು ಜೋರಾಗಿ ಕೋಪದಲ್ಲಿ, ಏನು ಇನ್ನೊಂದ್ಸತಿ ಹೇಳು, ಏನಂದ ಅವನು, ನನ್ನ ಮೀಟ್ ಮಾಡಲ್ಲ ಅಂತ ಅಂದ. ಇಲ್ಲಿ ಯಾಂಗ ಇಷ್ಟೊಂದು ಕೋಪದಲ್ಲಿರೋದನ್ನ ನೋಡಿ ಅವ್ನ ಟೀಮ್ ಅಲ್ಲಿ ಇರೋರೆಲ್ಲ ಫುಲ್ ಎದ್ರುಕೋಬಿಡ್ತಾರೆ. ಇಲ್ಲಿ ಯಾರು ನೂಡಲ್ಸ್ ತಿಂತಿರ್ತಾನಲ್ಲ ಅವ್ನ್ ಬಾಯಿ ತುಂಬಾ ನೂಡಲ್ಸ್ ಇರುತ್ತೆ, ಅವನು ಒಳಗ್ ಎಳ್ಕೋಬೇಕಾ ಉಗಿಬೇಕಂತ ಗೊತ್ತಾಗ್ದೆ ಹಾಗೆ ಸ್ಟಕ್ ಆಗ್ಬಿಟ್ಟಿರ್ತಾನೆ. ಯಾವಾಗ ಅವನು ಮೀಟ್ ಮಾಡಲ್ಲ ಅಂತ ಗೊತ್ತಾಗುತ್ತೋ ಆಗ ಅವನು ಜೋರಾಗಿ ಟೇಬಲ್ ಮೇಲೆ ಹೊಡಿತಾ ಇನ್ಶನ್ ನ ಯಾಂಗ ಅವನ್ನ ಮೀಟ್ ಮಾಡ್ಬೇಕು ಅಂದ್ರುನು ಏನಂದ ಅವನು ಅಂತ ಕೇಳ್ತಿರ್ತಾನೆ. ಇಲ್ಲಿ ಬಂದಿರ್ತಾನಲ್ಲ ಹೇಳಕ್ಕೆ ಆ ವ್ಯಕ್ತಿ ಹೇಳ್ತಿರ್ತಾನೆ, ಹೋಗು ಮೀಟ್ ಮಾಡಲ್ಲ ಅಂದ ಅಂತ ಹೇಳ್ತಾನೆ. ಅದಕ್ಕೆ ಯಾಂಗಗೆ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವನು ತಿಂತಿದ್ನಲ್ಲ ನೂಡಲ್ಸ್ ಬೌಲ್ ಅದನ್ನು ತೆಗೆದು ಜೋರಾಗಿ ಕಿಟಕಿಗೆ ಎಸಿತಾನೆ. ಇದರಿಂದ ಆ ಡುಮ್ಮುಗಿರೋ ವ್ಯಕ್ತಿ ಎದ್ರುಕೊಂಡು ಜೋರಾಗಿ ಮಮ್ಮಿ ಅಂತ ಕಿರ್ಚ್ಕೊಬಿಡ್ತಾನೆ. ಮತ್ತೆ ಅವನು ಟೇಬಲ್ನೆಲ್ಲ ತೆಗೆದು ಕೆಳಗಡೆ ಎಸಿಯೋದು, ಆಮೇಲೆ ಅದನ್ನ ದಬಾಕೋದು, ಅಲ್ಲಿ ಕೈಗೆ ಸಿಕ್ಕಿದ ಎಲ್ಲ ವಸ್ತುನ ಎತ್ತೆತ್ತಿ ಎಸಿತಿರ್ತಾನೆ. ಇಲ್ಲಿ ಯಾಂಗ ಫುಲ್ ಕೋಪದಲ್ಲಿ ಕೆಟ್ಟ ಮಾತಲ್ಲೆಲ್ಲ ಬೈಕೊಂಡು ಅವನ್ಗೆ ನಾನ್ ಗೊತ್ತಿಲ್ವಾ ಅಂತ ಜೋರಾಗಿ ಕಿರ್ಚ್ಕೋತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಇವರು 4 ಜನನು ಮಾಧುಜಿಂಗ್ ನ ಮೀಟ್ ಮಾಡಕ್ಕೆ ಅವ್ನ ಆಫೀಸ್ ಕೆಳಗಡೆ ಬಂದು ನಿಂತಿರ್ತಾರೆ. ಈ ಆಫೀಸು ಫುಲ್ ದೊಡ್ಡದಾಗಿರುತ್ತೆ. ಇದನ್ನ ನೋಡಿ ಅವರು ಫುಲ್ ಶಾಕ್ ಆಗ್ಬಿಡ್ತಾರೆ. ಇಲ್ಲಿ ಯಾಂಗ ಕೇಳ್ತಿರ್ತಾನೆ, ಇದೇನಾ ಅಂತ. ಅದಕ್ಕೆ ಅವ್ನ ಟೀಮ್ ಮೆಂಬರ್ಸ್ ಹೌದು ಅಂತ ಹೇಳ್ತಾರೆ. ಅಲ್ಲಿ ಅದಕ್ಕೆ ಯಾಂಗ ಹೇಳ್ತಿರ್ತಾನೆ, ಏನು ಡ್ರಗ್ಸಿನ ಅಡ್ಡ ಇದೇನಾ ಅಂತ. ಅದಕ್ಕೆ ಡುಮ್ಡುಮುಗಿರೋನು ಹೇಳ್ತಿರ್ತಾನೆ, ಹಾ ಬಾಸ್ ಇದೆ, ಇಲ್ಲಿಂದಾನೇ ಅವನು ನಿಮ್ ದಂಧೆನ ನಡೆಸ್ತಾ ಇರೋದು. ಇಲ್ಲಿ ಯಾಂಗ ಎಲ್ಲ ಸುತ್ತಮುತ್ತ ನೋಡ್ಬಿಟ್ಟು ನಾವು ಪಕ್ಕ ಸಾಂಗ್ ಅಲ್ಲೇ ಇರೋದಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಒಬ್ಬ ವ್ಯಕ್ತಿ ಹೇಳ್ತಿರ್ತಾನೆ, ಬಾಸ್ ನೀವು ತುಂಬಾ ವರ್ಷದಿಂದ ಜೈಲಲ್ಲಿ ಇದ್ರಲ್ಲ. ಇಲ್ಲಿ ಅದಕ್ಕೆ ಯಾಂಗ ಸರಿ ಆಯ್ತು ಅಂತ ಮುಂದೆ ನಡ್ಕೊಂಡು ಹೋಗ್ತಿರ್ತಾನೆ. ಆಗ ಅವ್ನ ಹಿಂದೆ ನಿಂತಿರ್ತಾನಲ್ಲ ಆ ವ್ಯಕ್ತಿ ಬಾಸ್ ಅಂತ ಕರೀತಾನೆ. ಅದಕ್ಕೆ ಯಾಂಗ ಹಿಂದೆ ತಿರುಗಿದಾಗ ಅವ್ನ್ ಬೆನ್ನಿಂದ ಒಂದು ಕತ್ತಿನ ತೆಗೆದ್ಬಿಟ್ಟು
ಹೇಳ್ಬಿಟ್ಟು ಇದು ನಿಮ್ಗೆ ಬೇಕಾಗುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೋಂಗಾಂಗ್ ಒಂದ್ ಸ್ಪೆಕ್ಸ್ ನ ತೆಗೆದ್ಬಿಟ್ಟು ಗುರಾಯಿಸ್ಕೊಂಡ್ ನೋಡ್ತಾ ಹೇಳ್ತಿರ್ತಾನೆ, ನಾನು ಯೋಂಗಾಂಗ್ ನಾನು ಇಷ್ಟ ಹೇಳಿದ ತಕ್ಷಣ ಕತ್ತಿ ಕೊಡಕ್ ಬಂದಿದ್ ವ್ಯಕ್ತಿಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಅವನು ವಾಪಸ್ ಹಿಂದೆ ಹೋಗಿ ನಿಂತ್ಕೊಂಡ್ಬಿಡ್ತಾನೆ. ಇಲ್ಲಿ ಯೋಂಗಾಂಗು ಮುಂದೆ ನಡ್ಕೊಂಡು ಹೋಗ್ತಾನೆ. ಇಲ್ಲಿ ಇವ್ರ 3 ಜನ ಆಚೆನೆ ನಿಂತ್ಕೊಂತಾರೆ. ಯೋಂಗಾಂಗ್ ಮಾತ್ರನೇ ಒಳಗಡೆ ಹೋಗೋದು. ಯೋಂಗಾಂಗು ಒಳಗಡೆ ಬಂದ್ ನೋಡಿದಾಗ ಅಲ್ಲಿ ತುಂಬಾ ಅಫಿಷಿಯಲ್ ಜಾಗ ಆಗಿರುತ್ತೆ. ಅಲ್ಲಿ ಹುಡುಗಿರು ಓಡಾಡ್ತಿರ್ತಾರೆ ಮತ್ತೆ ಅದು ತುಂಬಾ ಕ್ಲಾಸಿಕ್ ಆಗಿರುತ್ತೆ ಕಂಪ್ನಿ. ಇಲ್ಲಿ ಅವನು ಸುತ್ತಮುತ್ತ ಎಲ್ಲ ನೋಡುವಾಗ ರಿಸೆಪ್ಷನ್ ಕಾಣಿಸುತ್ತೆ. ಇಲ್ಲಿ ಅದಕ್ಕೆ ಅವನು ರಿಸೆಪ್ಷನ್ ಹತ್ರ ಹೋಗಿ ನಿಂತ್ಕೋತಾನೆ. ಆ ರಿಸೆಪ್ಷನ್ ಅಲ್ಲಿ ಒಂದು ಕ್ಯೂಟ್ ಆಗಿರೋ ಹುಡುಗಿ ಕೂತಿರುತ್ತೆ. ಯೋಂಗಾಂಗ್ ಬಂದಿರೋದನ್ನ ನೋಡಿ ಅವಳು ಸ್ಮೈಲ್ ಮಾಡ್ತಾ ನೋಡ್ತಿರ್ತಾಳೆ. ಆಗ ಅವನು ಹೇಳ್ತಿರ್ತಾನೆ, ನಂಗೆ ಮಧುಜನ್ನ ಮೀಟ್ ಮಾಡ್ಬೇಕು. ಇಲ್ಲಿ ಅವನು ತುಂಬಾ ರೂಡ್ ಆಗಿ ಮಾತಾಡ್ತಿರ್ತಾನೆ. ಅದಕ್ಕೆ ಅವಳು ನಗ್ತಾ ಹೇಳ್ತಿರ್ತಾಳೆ, ಸಾರಿ ನನ್ನ ಕ್ಷಮಿಸ್ಬಿಡಿ, ನಾನು ಕೇಳಿಸ್ಕೊಳ್ಳಿಲ್ಲ, ನೀವು ಯಾರನ್ನ ಮೀಟ್ ಮಾಡ್ಬೇಕು ಅಂತ ಕೇಳ್ತಾಳೆ. ಇಲ್ಲಿ ಅವಳು ತುಂಬಾ ಪೊಲೈಟ್ ಆಗಿ ಮಾತಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗಾಂಗ್ ಕೂಡ ಸುತ್ತಮುತ್ತ ಎಲ್ಲ ನೋಡ್ತಾನೆ. ಅವನು ಎಲ್ಲ ಕಡೆ ನೋಡ್ಬಿಟ್ಟು ಆಮೇಲೆ ಟೇಬಲ್ ಹತ್ರ ಬಗ್ತಾ ನಿಧಾನಕ್ಕೆ ಮಾತಾಡ್ತಾನೆ. ಅದು ಆಕ್ಚುಲಿ ನಾನು ಇವತ್ತು ಇಲ್ಲಿ ಮಾಧುಜಿನ್ನ ಮೀಟ್ ಮಾಡೋದಕ್ ಬಂದಿದ್ದೀನಿ. ಇಲ್ಲಿ ಅದಕ್ಕೆ ಆ ರಿಸೆಪ್ಷನಿಸ್ಟ್ ನಿಮ್ಮ ಹೆಸರೇನು ಅಂತ ಕೇಳ್ತಾಳೆ. ಇಲ್ಲಿ ಅದಕ್ಕೆ ಅವನ್ಗೆ ಅರ್ಥ ಆಗಲ್ಲ, ಏನು ಅಂತ ಇನ್ನೊಂದ್ಸತಿ ಕೇಳ್ತಾನೆ. ಆಗ ಆ ರಿಸೆಪ್ಷನಿಸ್ಟ್ ಹೇಳ್ತಾಳೆ, ನಿಮ್ಮ ಹೆಸರೇನು ಹೇಳಿ ಸರ್ ಅಂತ. ಇಲ್ಲಿ ಅದಕ್ಕೆ ಅವನು ಹೇಳ್ತಿರ್ತಾನೆ, ಕಿಮ್ ಯೋಂಗಾಂಗ್ ಅಂತ. ಇಲ್ಲಿ ಆ ರಿಸೆಪ್ಷನಿಸ್ಟ್ಗೆ ಆ ಹೆಸರು ಅರ್ಥ ಆಗ್ದಲೆ ಕಿಮ್ ಯೋಂಗ್ ಹಾಂಗ್ಕಾಂಗ್ ಅಂತ ಬರೆಯಕ್ ಹೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅವನು ಹೇಳ್ತಿರ್ತಾನೆ, ಇಲ್ಲ ಹಾಂಗ್ಕಾಂಗ್ ಅಲ್ಲ, ಕಿಮ್ ಯೋಂಗಾಂಗ್. ಇಲ್ಲಿ ಅದಕ್ಕೆ ಆ ರಿಸೆಪ್ಷನಿಸ್ಟ್ ನಗ್ತಾ, ಓ ನೀವು ಯೋಂಗ್ಕಾಂಗ್ ಅಲ್ಲ ಯೋಂಗಾಂಗು ಅಲ್ಲ, ನಿಮ್ಮ ಹೆಸರು ಕಿಮ್ ಯೋಂಗಾಂಗ್ ಅಲ್ವಾ ಅಂತ ಅವಳು ಸ್ವಲ್ಪ ಆಡ್ಕೊಳ್ಳೋ ರೀತಿ ನಗ್ತಾ ಹೇಳ್ತಿರ್ತಾಳೆ. ಇಲ್ಲಿ ಯೋಂಗಾಂಗಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಆದ್ರೂ ಅವನು ಸಮಾಧಾನ ಮಾಡ್ಕೊಳ್ತಾ, ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೋತಾನೆ. ಆಗ ರಿಸೆಪ್ಷನಿಸ್ಟ್ ಹೇಳ್ತಿರ್ತಾಳೆ, ನೀವು ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಾಗುತ್ತೆ, ಯಾಕೆಂದ್ರೆ ನಮ್ಮ ಬಾಸ್ ಈಗ ಮೀಟಿಂಗ್ ಅಲ್ಲಿ ಇದ್ದಾರೆ. ಅವ್ರ ಮೀಟಿಂಗ್ ಮುಗ್ದ ತಕ್ಷಣನೇ ನಾನು ನಿಮ್ಮನ್ನ ಕರಿತೀನಿ. ಇಲ್ಲಿ ಅದಕ್ಕೆ ಅವನು ಜೋರಾಗಿ ಉಸಿರು ಬಿಡ್ತಾ ಸರಿ ಆಯ್ತು ಅಂತ ವೇಟ್ ಮಾಡೋದಕ್ಕೆ ಹೋಗಿ ಕುತ್ಕೊಳಕ್ ಹೋಗ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಯೋಂಗಾಂಗ್ ನ ಗ್ರೂಪ್ ನ 3 ಮೆಂಬರ್ಸ್ ಇರ್ತಾರಲ್ಲ, ಅವ್ರು ಆಚೆ ಕೂತಿರೋದನ್ನ ತೋರಿಸ್ತಾರೆ. ಸೀನು ಶಿಫ್ಟ್ ಆಗಿ ಯೋಂಗಾಂಗ್ ನ ತೋರಿಸ್ತಾರೆ. ಇಲ್ಲಿ ಅವನು ಸೋಫಾ ಮೇಲೆ ಆರಾಮಾಗಿ ಕುತ್ಕೊಂಡು ಹೇಳ್ತಿರ್ತಾನೆ, ನಾನು ಆ ವ್ಯಕ್ತಿನ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ನನ್ ಪರ್ಮಿಷನ್ ಇಲ್ದೆ ನನ್ ಜಾಗ ಹ್ಯಾಂಡ್ಶನ್ ಅಲ್ಲಿ ರಾಜಭಾರ ಮಾಡ್ತಿರೋರು. ಇಲ್ಲಿ ಯೋಂಗಾಂಗ್ ಮುಂದೆಗಡೆ ಮಾಧುಜಿನ್ ಮತ್ತೆ ಅವ್ರ ವೈಫ್ ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡಿರ್ತಾರೆ. ಇಲ್ಲಿ ಯೋಂಗಾಂಗ್ ಹೇಳ್ತಿರ್ತಾನೆ, ನಿನಗ್ ಗೊತ್ತಾ ನಾನ್ ಯಾರು ಅಂತ. ಮಧುಜಿನ್ ಹೇಳ್ತಿರ್ತಾನೆ, ನೀವು ಮಿಸ್ ಕಿಂಗ್ ಗೌನ್ ಅಲ್ವಾ. ಯೋಂಗಾಂಗಿಗೆ ಅವನ ಹೆಸರನ್ನ ನೀಟಾಗಿ ಹೇಳ್ದಿರೋದಕ್ಕೆ ನಾನು ಗೌನ್ ಅಲ್ಲ ಅಂತ ಟೇಬಲ್ ಮೇಲಿರೋ ಬಾಟ್ಲ್ ನ ಎತ್ಕೋತಿರ್ತಾನೆ. ಇಲ್ಲಿ ಅವನ ಹೆಸರನ್ನ ಅವನು ಹೇಳ್ತಿರ್ತಾನೆ, ಯೋಂಗಾಂಗ್, ಕಿಮ್ ಯೋಂಗಾಂಗ್, ನನ್ನ ಹೆಸರು ಕಿಮ್ ಯೋಂಗಾಂಗ್. ಯೋಂಗಾಂಗು ಇದನ್ನೆಲ್ಲ ಕೋಪದಲ್ಲಿ ಹೇಳ್ತಿರ್ತಾನೆ. ಇಷ್ಟೊಂದು ಕೋಪ ಮಾಡ್ಕೊಂಡಿರೋದನ್ನ ನೋಡಿ ಮಧುಜಿನ್ ಹೇಳ್ತಿರ್ತಾನೆ, ಯಪ್ಪ ಒಂದ್ ಹೆಸರಿಗೆ ಇಷ್ಟೊಂದು ಕೋಪನ, ಗೌನೋ ಘಾಗ್ರಾನೋ ಏನೋ ಒಂದು, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋಬೇಕು. ಈ ಮಾತಿಗೆ ಯೋಂಗಾಂಗಿಗೆ ಇನ್ನೂ ಕೋಪ ಬಂದ್ಬಿಡುತ್ತೆ. ನಿನ್ನಂತೂ ಅಂತ ಅವನು ಕೈಯಲ್ಲಿ ಇರೋದನ್ನ ಎಸೆಯಕ್ ಹೋಗ್ತಿರ್ತಾನೆ. ಆಗ ಮಧುಜಿನ್ ಒಂದ್ ನಿಮಿಷ ಬೆಟ್ಟಲ್ಲಿ ಹೇಳ್ತಿರ್ತಾನೆ, ಯೋಂಗಾಂಗ್. ಇಲ್ಲಿ ಅವನು ಜೋರಾಗಿ ಒಂದೊಂದ್ ಪದನು ಹೇಳ್ತಿರ್ತಾನೆ, ಸರಿನಾ ಅಂತ ಕೇಳ್ತಾನೆ. ಇಲ್ಲಿ ಅದಕ್ಕೆ ಯೋಂಗಾಂಗ್ ಒಂದ್ ಜಾಗದಲ್ಲಿ ನೀಟಾಗಿ ಕೂತ್ಕೊಂಡು ಹೇಳ್ತಿರ್ತಾನೆ, ಇನ್ಶಾನು ನನ್ ಜಾಗ, ನಾನು ಜೈಲಿಗೆ ಸ್ವಲ್ಪ ದಿನ ಚೇಂಜ್ ಇರ್ಲಿ ಅಂತ ಹೋಗಿದ್ದೆ ಅಷ್ಟೇ. ನಾನ್ ಇಲ್ದೇ ಇರೋ ಟೈಮ್ ಅಲ್ಲಿ ನೀ ನನ್ ಜಾಗದಲ್ಲಿ ಜಸ್ಟ್ ನೋಡ್ಕೊಳಕ್ಕೆ ಒಂದು ಸಬ್ಸ್ಟಿಟ್ಯೂಟ್ ಅಷ್ಟೇ ನೀನು. ಇಲ್ಲಿ ಮಾಧುಜಿನ್ ಮತ್ತೆ ಅವ್ರ ವೈಫ್ ಏನಿರ್ತಾರೆ, ಅವ್ರಿಬ್ರು ಆಟಿಟ್ಯೂಡ್ ಅಲ್ಲಿ ಕೂತಿರ್ತಾರೆ. ನಗ್ತಾ ಅವರು ಯೋಂಗಾಂಗ್ ಮಾತನ್ನ ಕೇಳಿಸ್ಕೊತಿರ್ತಾರೆ. ಇಲ್ಲಿ ಯೋಂಗಾಂಗು ಸೋಫಾ ಇಂದ ಎದ್ದೊಳ್ತಾ ಹೇಳ್ತಿರ್ತಾನೆ, ನಾನ್ ನಿನ್ಗೆ ಇದನ್ನ ಹೇಳ್ತಿಲ್ಲ, ನೀನು ನಿನ್ ಕೆಲ್ಸನ ಬಿಟ್ಬಿಡು, ನಿನ್ ದಂಧೆನೆ ನಿಲ್ಲಿಸ್ಬಿಡು. ಏನ್ ಹೇಳಕ್ ಬರ್ತಿರೋದು ಅಂದ್ರೆ, ಇಷ್ಟು ವರ್ಷದ ನಂದು ಎಕ್ಸ್ಪೀರಿಯನ್ಸು ಮತ್ತೆ ನಿನ್ ಬಿಸ್ನೆಸ್ ಈ ತರ ನಡೆಸ್ತಿದ್ಯಲ್ಲ, ಈ ಬ್ರೈನ್ ಇದೆರಡು ಒಂದಾದ್ರೆ ನಾವು ಬರೀ ಇನ್ಶಾನ್ ಅಲ್ಲ, ಇಡೀ ಪ್ರಪಂಚನೇ ನಮ್ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಅದಕ್ಕೆ ನಾವಿಬ್ರು ಒಂದಾಗ್ಬೇಕು ಅಂತ ಅವನು ಕೈನ ಶೇಕ್ ಹ್ಯಾಂಡ್ ಕೊಡ್ತಾರಲ್ಲ, ಆ ತರ ಮುಂದೆ ನೀಡ್ತಾನೆ. ಈಗ ನಮ್ಗೆ ಯೋಂಗಾಂಗ್ ಗ್ಯಾಂಗ್ ಅಲ್ಲಿ 3 ಜನ ಇದ್ರಲ್ಲ, ಅವ್ರ ಆಚೆ ಕೂತಿರ್ತಾರೆ ನೋಡಿ, ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಎಲ್ಲರೂ ಅವ್ರನ್ನ ಗುರಾಯಿಸ್ಕೊಂಡು ನೋಡ್ತಿರ್ತಾರೆ. ಅದಕ್ಕೆ ಇವ್ರಿಗೆ ಕೋಪ ಬರ್ತಿರುತ್ತೆ. ಒಬ್ಬ ಒಂದ್ಸತಿ ನೋಡಿದಾಗ ಅವರು ಹೊಡಿಯಕ್ ಹೋಗ್ತಾರೆ. ಇನ್ನಿಬ್ರು ಇವ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಿರೋದಕ್ಕೆ ಇನ್ನೊಬ್ಬ ಎದ್ಬಿಟ್ಟು ಏನೋ ನಮ್ಮ ಬಗ್ಗೆ ಏನೋ ಮಾತಾಡ್ತಾ ಇದೆಯಾ ಅಂತ ಕೂಗಾಡ್ತಿರ್ತಾರೆ. ಇನ್ನಿಬ್ರು ಅವ್ರನ್ನ ತಡೆದು ಕುಂಡಿಸ್ತಿರ್ತಾರೆ. ಆ ಇಬ್ರು ವ್ಯಕ್ತಿ 3 ಜನನ ನೋಡ್ಕೊಂಡು ಹಾಗೆ ನಿಂತಿರೋದನ್ನ ನೋಡಿ ಮಧ್ಯದಲ್ಲಿರೋನ್ಗೆ ಕೋಪ ಬಂದು ಎದ್ದೋಗಕ್ ಹೋಗ್ತಿರ್ತಾನೆ. ಆಮೇಲೆ ಆ ಕಡೆ ಈ ಕಡೆ ಇದ್ರಲ್ಲ, ಅವರು ಸಮಾಧಾನ ಮಾಡಿ ಕುಂಡಿಸ್ತಾರೆ. ಇವ್ರು ಈ ತರ ಆಡ್ತಿರೋದನ್ನ ನೋಡಿ ಅಲ್ಲಿರೋರೆಲ್ಲ ಎದ್ರುಕೊಂಡು ಹೊಡೋಯ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ನಮ್ಗೆ ಮಾಧುಜಿನ್ ಅವ್ರ ವೈಫ್ ಮತ್ತೆ ಯೋಂಗಾಂಗ್ ನ ತೋರಿಸ್ತಾರೆ. ಇಲ್ಲಿ ಯೋಂಗಾಂಗ್ ಹೇಳಿರೋ ಮಾತನ್ನ ಕೇಳಿ ಮಧುಜಿನ್ ಮತ್ತೆ ಅವ್ರ ವೈಫ್ ಜೋರಾಗಿ ನಗಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲಿ ಇವರು ಈ ತರ ನಗ್ತಿರೋದನ್ನ ನೋಡಿ ಯೋಂಗಾಂಗ್ ಕೇಳ್ತಿರ್ತಾನೆ, ಯಾಕೆ ನೀವು ನಗ್ತಾ ಇದ್ದೀರಾ ಅಂತ. ಇಲ್ಲಿ ಅದಕ್ಕೆ ಅವ್ರ ವೈಫ್ ಯಪ್ಪ ದೇವ್ರೆ ಅಂತ ಅವಳು ಅಲ್ಲೇ ಕೂತ್ಕೋತಾಳೆ. ಆದ್ರೆ ಮಧುಜಿನ್ ಮುಂದೆ ಎದ್ ಬಂದು ಹೇಳ್ತಿರ್ತಾನೆ, ನೋಡು ಇಷ್ಟು ವರ್ಷ ನೀನು ಜೈಲಲ್ಲಿದ್ದು ಬರೀ ಒಣಗೋಗಿರೋ ರೊಟ್ಟಿನ ತಿಂದು ಬಾಡೋಗಿದ್ಯಾ, ಹೋಗು ನಿನ್ ಹೆಲ್ತ್ ನ ಚೆನ್ನಾಗಿ ನೋಡ್ಕೊ ಅಂತ 2 ಶೋಲ್ಡರ್ನ ಹಿಡ್ಕೊಂಡು ಅಳ್ಳಾಡಿಸ್ತಿರ್ತಾನೆ. ಇಲ್ಲಿ ಅವನು ಆತರ ಕೈ ಇಟ್ಕೊಂಡು ಅಳ್ಳಾಡಿಸ್ತಿರೋದಕ್ಕೆ ಯೋಂಗಾಂಗ್ ಕೋಪದಲ್ಲಿ ಹೇಳ್ತಿರ್ತಾನೆ, ಕೈ ಎತ್ತು ಅಂತ. ಮಧುಜಿನ್ ಹಿಂದೆ ಬರ್ತಾ ಹೇಳ್ತಿರ್ತಾನೆ, ನೀನ್ ಏನಾದ್ರೂ ಹೇಳ್ಕೊ,
ಮಾಡ್ಕೋ, ಇನ್ ಶೋನಲ್ಲಿ ಯಾವತ್ತು ನಮ್ದೇ ರಾಜ್ಯಭಾರ ನಡೆಯೋದು. ಇಷ್ಟು ಹೇಳಿದ್ಮೇಲೆ ಟೇಬಲ್ ಮೇಲೆ ಇಟ್ಟಿರೋ ಮೊಬೈಲ್ ಅಲ್ಲಿ ಅವನು ಒಂದು ಬಟನ್ ಕ್ಲಿಕ್ ಮಾಡಿ ಸೆಕ್ಯೂರಿಟಿಗಳನ್ನ ಒಳಗಡೆ ಕಳಿಸಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೋಂಗಂಗು ಫುಲ್ ಶಾಕ್ ಆಗ್ತಾ, ಇನ್ನು ಸೆಕ್ಯೂರಿಟಿನ ಅಂತ ಕೇಳ್ತಿರ್ತಾರೆ. ಅದೇ ಟೈಮಿಗೆ ಸೆಕ್ಯೂರಿಟಿಗಳು ಕೂಡ ಒಳಗಡೆ ಬಂದು ಅವನ್ನ ಹಿಡ್ಕೋತಿರ್ತಾರೆ. ಯೋಂಗಂಗ್ ನ ಸೆಕ್ಯೂರಿಟಿ ಗಾರ್ಡ್ಗಳು ಹಿಡ್ಕೊಂಡಾಗ ಮಾಧುಜಿನ್ ಹೇಳ್ತಿರ್ತಾನೆ, ಹೊಸದಾಗಿ ಏನಾದ್ರೂ ಕಲಿ, ತುಂಬಾ ಹಾರ್ಡ್ ವರ್ಕ್ ಮಾಡು, ನಿನ್ಗೆ ಒಳ್ಳೇದಾಗ್ಲಿ ಅಂತ ಮೋಟಿವೇಟ್ ಮಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೋಂಗಂಗು ಹೇಳ್ತಿರ್ತಾನೆ, ನಿನ್ಗೆ ಇನ್ನೂ ನಡೆಯೋಕೆ ಬರಲ್ಲ, ಓವರ್ ಆಗಿ ಆಡ್ತಾ ಇದೆಯಾ, ಮಾಡ್ತೀನಿ ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಾಧುಜಿನು ಹಿಂದೆ ಕುತ್ಕೊಂಡು ಯೋಂಗಾಂಗ್ ಯೋಂಗಾಂಗ್ ಅಂತ ಕಿರ್ಚ್ಕೊತಿರ್ತಾನೆ. ಯೋಂಗಾಂಗ್ ನ ಈ ತರ ಹೇಳ್ಕೊಂಡು ಹೋಗ್ತಿರೋದನ್ನ ನೋಡಿ ಮಾಧುಜಿನ್ ಮತ್ತೆ ಅವ್ರ ವೈಫ್ ನಗ್ತಾ ಇರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಾಧುಜಿಂದು ಗೋಡನ್ ಇರುತ್ತಲ್ಲ, ಅಲ್ಲಿಗೆ ಪೊಲೀಸ್ ಅವರು ರೇಡ್ ಮಾಡಿರ್ತಾರೆ. ಪೊಲೀಸ್ ಅವರೆಲ್ಲ ಒಳಗಡೆ ಬಂದಾಗ ಅವ್ರ ಕಡೆ ಒಬ್ಬ ವ್ಯಕ್ತಿ ಒಳಗಡೆ ಇರ್ತಾನಲ್ಲ, ಅವನು ಡ್ರಗ್ಸ್ ನ ಪ್ಯಾಕೆಟ್ ತಗೊಂಡ್ಬಂದು ತೋರಿಸ್ತಿರ್ತಾನೆ. ಈ ಮಾತ್ರೆಗಳಲ್ಲಿ ಡ್ರಗ್ಸ್ ಇದೆ. ಈ ಮಾತನ್ನ ಕೇಳಿ ಪೊಲೀಸ್ ಜೋರಾಗಿ ಕೂಗ್ತಾ ಹೇಳ್ತಿರ್ತಾನೆ, ಇಲ್ಲಿಂದ ಯಾರು ತಪ್ಪಿಸ್ಕೊಂಡು ಹೋಗ್ಬಾರ್ದು. ಇಲ್ಲಿ ಪೊಲೀಸ್ ಮಾತು ಮುಗ್ದಿದ ತಕ್ಷಣ ಅವ್ರ ಜೊತೆ ಬಂದಿದ್ದ ಎಲ್ಲಾ ಪೊಲೀಸ್ಗಳು ಅಲ್ಲಿರೋರ್ನೆಲ್ಲಾನು ಹಿಡಿಯೋದಕ್ಕೆ ಹೋಗ್ತಿರ್ತಾರೆ. ಈ ಗೋಡನ್ ಅಲ್ಲಿ ಅದೇ ಟೈಮಿಗೆ ಮಾಧುಜಿನ್ ಕೂಡ ಅಲ್ಲೇ ಇರ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಹೊಸ ದಿನ ಹೊಸ ತೊಂದ್ರೆ. ಇಲ್ಲಿ ಅವನು ಸ್ವಲ್ಪ ಬ್ಯಾಡ್ ವರ್ಡ್ಸ್ ಅಲ್ಲಿ ಪೊಲೀಸ್ ಅವ್ರಿಗೆ ಬೈತಿರ್ತಾನೆ ಕೂಡ. ಅವ್ರನ್ನೆಲ್ಲ ಹಿಡೀರಿ ಅಂತ ಅವನು ಜೋರಾಗಿ ಅವ್ರ ಕಡೆ ಅವ್ರಿಗೆ ಕಮಾಂಡ್ ಕೊಡ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಒಂದ್ ಕಡೆಯಿಂದ ಪೊಲೀಸ್ ಅವ್ರು ಓಡ್ ಬರ್ತಿರ್ತಾರೆ, ಇನ್ನೊಂದ್ ಕಡೆ ಮಾಧುಜಿನ್ ಅವ್ರ ಕಡೆ ಟೀಮ್ ಇರುತ್ತಲ್ಲ ಅವರು ಓಡ್ ಬರ್ತಿರ್ತಾರೆ. ಇಲ್ಲಿ ಒಂದು ದೊಡ್ಡ ಫೈಟ್ ಆಗುತ್ತೆ. ಮಾಧುಜಿಂದು ಒಂದು ದೊಡ್ಡ ಟೀಮ್ ಏನಿರುತ್ತೆ ಅದು ಫಸ್ಟ್ ತೋರಿಸಿದ್ರಲ್ಲ ಪೊಲೀಸು, ಅವ್ರ ಕಡೆಗೆ ಓಡ್ ಬರ್ತಿರುತ್ತೆ. ಇಲ್ಲಿ ಅವನು ಒಂದ್ ಜರ್ಸಿನ ಓಪನ್ ಮಾಡಿ ಅವ್ನ್ ಬೆಲ್ಟ್ ತೋರಿಸಿದ್ರೆ ಅದ್ರ ತುಂಬಾ ಹ್ಯಾಂಡ್ ಕಫ್ ಗಳನ್ನ ಹಾಕೊಂಡ್ ಬಂದಿರ್ತಾನ ಅವನು. ಇದನ್ನ ನೋಡಿ ಆ ಟೀಮ್ ಏನ್ ಓಡ್ ಬರ್ತಿರುತ್ತೆ ಅದು ಸಡನ್ ಆಗಿ ಎದ್ರುಕೊಂಡು ಅಲ್ಲೇ ನಿಂತ್ಕೊಬಿಡುತ್ತೆ. ಇಲ್ಲಿ ಪೊಲೀಸು ಎರಡು ಕೈಗೂ ಒಂದೊಂದ್ ಹ್ಯಾಂಡ್ ಕಫ್ ನ ಹಿಡ್ಕೊಂಡು ಹೇಳ್ತಿರ್ತಾರೆ, ಸೊ ಈಗ ಶುರು ಮಾಡೋಣವಾ. ಆ ಗ್ಯಾಂಗ್ ಏನ್ ಬಂದಿರುತ್ತೆ ಅವರೆಲ್ಲ ಮತ್ತೆ ಪೊಲೀಸ್ ಕಡೆಗೆ ಓಡ್ ಬರ್ತಿರ್ತಾರೆ. ಇಲ್ಲಿ ಪೊಲೀಸು ಒಂದೊಂದು ಹ್ಯಾಂಡ್ ಕಫ್ ನ ತೆಗೆದು ಹೊಡಿತಾ ಸ್ಟೈಲ್ ಅಲ್ಲಿ ಎಲ್ಲಾರನ್ನು ಸೇರಿಸಿ ಲಾಕ್ ಮಾಡ್ತಿರ್ತಾನೆ. ಹ್ಯಾಂಡ್ ಕಫ್ ಎಲ್ಲ ಹಾಕಿದ್ಮೇಲೆ ಆ ಟೀಮ್ ಏನಿರೋದಲ್ಲ ಅದನ್ನೆಲ್ಲ ಒದ್ದು ಪೊಲೀಸು ಕೆಳಗಡೆ ಬೀಳಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಮಾಧುಜಿನ್ ಲಿಫ್ಟ್ ಅಲ್ಲಿ ಬರ್ತಿರ್ತಾನೆ, ಅವನ ಜೊತೆಗೆ ಒಂದ್ ಸ್ವಲ್ಪ ಜನನ ಕರ್ಕೊಂಡ್ ಬಂದಿರ್ತಾನೆ. ಇಲ್ಲಿ ಅವರು ಕೂಡ ಪೊಲೀಸರಿಗೆ ಹೊಡೆಯೋದಕ್ಕಂತ ಓಡ್ ಬರ್ತಿರ್ತಾರೆ. ಇಲ್ಲಿ ಪೊಲೀಸರು ಮಾಧುಜಿನ್ ಟೀಮ್ ಏನಿರುತ್ತಲ್ಲ ಅವರಿಗೆಲ್ಲ ಹೊಡಿತಾ ಇದ್ರೆ, ಇಲ್ಲಿ ಮಾಧುಜಿನ್ ಆ ಪೊಲೀಸ್ ಮೇನ್ ಇರ್ತಾನಲ್ಲ ಅವನ್ನ ಬಿಟ್ಟು ಮಿಕ್ದವ್ರು ಯಾರ್ಯಾರು ಬಂದಿರ್ತಾರೆ ಅವ್ರಿಗೆಲ್ಲ ಇವ್ನು ಹೊಡಿತಿರ್ತಾನೆ. ಮೇನ್ ಪೊಲೀಸ್ ಏನ್ ಬಂದಿರ್ತಾನಲ್ಲ ಅವ್ನ ಎಲ್ಲಾರನ್ನು ಹಿಡ್ದು ಹ್ಯಾಂಡ್ ಕಫ್ ಹಾಕಿ ಅಲ್ಲಿರೋ ಕಂಬಿಗಳಿಗೆ, ಗ್ರಿಲ್ಗಳಿಗೆ, ಕಾಲ್ಗೆ, ಕೈಗೆ ಎಲ್ಲ ಸೇರಿಸಿ ಕಟ್ ಹಾಕ್ತಿರ್ತಾನೆ. ಇಲ್ಲಿ ಮೇನ್ ಪೊಲೀಸ್ ಏನಿರ್ತಾನೆ ಅವನು ಒಂದ್ 3-4 ಜನನ ಒಂದೇ ಸತಿ ಸೇರಿಸಿ ಒಂದ್ 2 ಹ್ಯಾಂಡ್ ಕಫ್ ಅಲ್ಲಿ ಕಟ್ ಹಾಕ್ಬಿಟ್ಟಿರ್ತಾನೆ. ಅದ್ರ ಕಟ್ ಹಾಕುವಾಗ ಕೆಲವು ಬಾಕ್ಸ್ ಗಳು ಕೆಳಗ್ ಬಿದ್ದೋಗುತ್ತೆ. ಆಗ ಅವನ್ಗೆ ಕಾಣಿಸುತ್ತೆ ಮಾಧುಜಿನ್ ಏನಿರ್ತಾನೆ ಅವನು ಪೊಲೀಸಿಗೆ ಹೊಡಿತಿರೋದು. ಇಲ್ಲಿ ಅದಕ್ಕೆ ಮೇನ್ ಪೊಲೀಸ್ ಏನಿರ್ತಾನಲ್ಲ ಅವನು ಆ ಸಂದಿಯಿಂದಾನೆ ತೂರ್ಕೊಂಡು ಈ ಕಡೆಗೆ ಬಂದು ಹೇಳ್ತಿರ್ತಾನೆ, ಏ ಸರ್ಕಸ್ ನ ಜೋಕರ್. ಇಲ್ಲಿ ಪೊಲೀಸ್ ಅದನ್ನ ಮಾಧುಜಿನ್ಗೆ ಹೇಳ್ತಿರೋದು. ಇಲ್ಲಿ ಅವನು ತಿರುಗಿ ನೋಡ್ತಿರ್ತಾನೆ. ಇಲ್ಲಿ ಅವನ್ಗೆ ಫುಲ್ ಕೋಪ ಬರ್ತಿರುತ್ತೆ ಮಾಧುಜಿನ್ಗೆ. ಇಲ್ಲಿ ಪೊಲೀಸು ಅವ್ನ ಮುಖ ನೋಡಿ ನಗ್ತಿರ್ತಾರೆ. ಅವರು ಮಾಧುಜಿನ್ ನೋಡಿದ್ಮೇಲೆ ಪೊಲೀಸ್ ಹೇಳ್ತಿರ್ತಾರೆ, ಒಂದ್ ನಿಮಿಷ ಹ್ಯಾಂಡ್ ಕಫ್ ನ ತಗೋತೀನಿ ಅಂತ. ಅವ್ರ ಎಲ್ಲಾ ಕಡೆ ಹುಡುಕ್ತಿರ್ತಾರೆ ಆದ್ರೆ ಸಿಗೋದೇ ಇಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ಆಮೇಲೆ ಆ ಪೊಲೀಸು ಹೇಳ್ತಿರ್ತಾರೆ, ಒಂದ್ ನಿಮಿಷ ಇರು, ನಿಂಗೋಸ್ಕರ ಸ್ಪೆಷಲ್ ಆಗಿರೋ ಒಂದು ಗೋಡನ್ ಜಾಗದಲ್ಲಿ ಇಟ್ಟಿದ್ದೀನಿ ಅಂತ ಅನ್ಬಿಟ್ಟು ಅವರು ಒಳಗಡೆಯಿಂದ ತೆಗೆದು ಒಂದ್ ಹ್ಯಾಂಡ್ ಕಫ್ ನ ತೋರಿಸ್ತಿರ್ತಾರೆ. ಇದನ್ನ ನೋಡಿ ಮಾಧುಜಿನ್ ಹೇಳ್ತಿರ್ತಾನೆ, ಏನು ಇದ್ರಲ್ಲಿ ನನಗೆ ಹೊಡಿತೀಯಾ ಅಂತ. ಅದಕ್ಕೆ ಪೊಲೀಸ್ ಹೇಳ್ತಿರ್ತಾರೆ, ಇದು ಸ್ಟೇನ್ಲೆಸ್ ಸ್ಟೀಲ್. ಅದಕ್ಕೆ ಮಾಧುಜಿನ್ ಕೆಳಗಡೆ ಒಂದು ಸ್ಟಿಕ್ ಬಿದ್ದಿರುತ್ತೆ, ಅದನ್ನ ಎತ್ಕೊಳ್ತಾ ಹೇಳ್ತಿರ್ತಾನೆ, ಹಾಗಾದ್ರೆ ನಾನು ಇದ್ರಲ್ಲಿ ಹೊಡಿತೀನಿ ಅಂತ. ಇಲ್ಲಿ ಅವರಿಬ್ಬರ ಮಧ್ಯೆ ಫೈಟ್ ಸ್ಟಾರ್ಟ್ ಆಗುತ್ತೆ. ಈ ಫೈಟ್ ಅಲ್ಲಿ ಮೊದಲು ಪೊಲೀಸಿಗೆ ಏಟ್ ಬೀಳುತ್ತೆ ಹೊಟ್ಟೆಗೆ. ಆಮೇಲೆ ಪೊಲೀಸು ಎದ್ಮೇಲೆ ಚೆನ್ನಾಗಿ ಹಾಕೊಂಡು ಮಾಧುಜಿನ್ಗೆ ಚೆನ್ನಾಗಿ ರುಬ್ತಾರೆ. ಆ ಹ್ಯಾಂಡ್ ಕಫ್ ಇರುತ್ತಲ್ಲ ಅದ್ರಲ್ಲಿ ತಲೆಗೆ ಹೊಡಿತಿರ್ತಾರೆ. ಅದರಿಂದ ಅವನ್ಗೆ ತುಂಬಾ ಏಟ್ ಆಗ್ತಿರುತ್ತೆ. ಮಾಧುಜಿನ್ಗೆ ಸ್ವಲ್ಪ ಏಟ್ ಆಗಿದ್ರಿಂದ ಅವನೊಂಚೂರು ಮುಂದೆಗೆ ಸ್ಟೈಲ್ ಆಗಿ ನಡ್ಕೊಂಡೋಗಿ ವಾಪಸ್ ಬರುವಾಗ ಇಲ್ಲಿ ಪೊಲೀಸು ಒಳ್ಳೆ ಆ ಚೈನ್ ನ ಇಟ್ಕೊಂಡು ಕರಾಟೆ ಆಡ್ತಾರಲ್ಲ ಆ ತರ ಎಲ್ಲ ಸ್ಟೈಲ್ ಆಗಿ ತಿರುಗಿಸ್ತಿರ್ತಾನೆ. ಮಾಧುಜಿನ್ ಮತ್ತೆ ಹೊಡಿಬೇಕು ಅಂತ ಬಂದಾಗ ಪೊಲೀಸ್ ಅದನ್ನ ಡಿಫೆಂಡ್ ಮಾಡಿದಾಗ ಜಾಡ್ಸಿ ಕಾಲಲ್ಲಿ ಒದ್ಬಿಡ್ತಾರೆ. ಅವಾಗ ಮಾಧುಜಿನ್ ಕೆಳಗ್ ಬಿದ್ದೋಗ್ತಾನೆ. ಇಲ್ಲಿ ಮಾಧುಜಿನ್ ಎಷ್ಟೇ ಹೊಡಿಯೋದಕ್ಕೆ ಟ್ರೈ ಮಾಡಿದ್ರು ಆಗಲ್ಲ. ಪೊಲೀಸ್ ಅವರು ಹಂಗ ಹಾಕೊಂಡು ಚೆನ್ನಾಗಿ ಹೊಡಿತಿರ್ತಾರೆ. ಇಲ್ಲಿ ಇನ್ನೊಂದ್ಸತಿ ಫೈಟ್ ಆಗುತ್ತೆ. ಇವನಿಗೆ ಪೊಲೀಸು ಜಾಡ್ಸ್ ಹೋದಾಗ ಅವ್ನ್ ಮತ್ತೆ ತಿರ್ಗಾ ದೂರ ಹೋಗ್ಬಿಡ್ತಾನೆ. ಇಲ್ಲಿದಕ್ಕೆ ಪೊಲೀಸ್ ಕೇಳ್ತಿರ್ತಾರೆ, ಏನಾಯ್ತು ಇಲ್ಲಿಗೆ ನೀನ್ ಅವ ಎಲ್ಲ ಇಲ್ಲಿಗೆ ಮುಗ್ದೋಯ್ತಾ. ಆಗ ಮಾಧುಜಿನ್ ಪೊಲೀಸ್ ಮೇಲೆ ಒಂದು ಬಾಕ್ಸ್ ನ ಬಿಸಾಕ್ಬಿಟ್ಟು ಅಲ್ಲಿಂದ ಓಡೋಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಪೊಲೀಸು ಬೈತಾ ಒಂದ್ ಸ್ವಲ್ಪ ಬ್ಯಾಡ್ ಅಲ್ಲಿ ಬೈತಾರೆ, ನಿಂತ್ಕೋ ಅಂತ ಕರಿತಿರ್ತಾರೆ. ಅವರು ಕೂಡ ಮಾಧುಜಿನ್ ಜೊತೆಗೇನೆ ಓಡ್ತಾ ಇರ್ತಾರೆ. ಇಲ್ಲಿ ಮಾಧುಜಿನ್ ಮುಂದೆ ಹೋಗಿ ಅವ್ರದೇ ವರ್ಕರ್ ಅಲ್ಲಿ ಲೇಡಿ ಇರ್ತಾಳಲ್ಲ ಅವಳನ್ನ ಹಿಡ್ಕೊಂಡು ಅವನು ಒಂದು ಕತ್ತಿನ ಹಿಡ್ಕೊಂಡಿರ್ತಾನೆ, ಚುಚ್ಬಿಡ್ತೀನಿ ಅಂತ. ಇದನ್ನ ನೋಡಿ ಪೊಲೀಸ್ ಹೇಳ್ತಿರ್ತಾರೆ, ಏನು ಫಿಲಮ್ಸ್ ಜಾಸ್ತಿ ನೋಡ್ತೀಯ ನೀನು. ಮಾಧುಜಿನ್ ಒಂದು ಹುಡ್ಗಿನ ಹಿಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಎಳ್ದಾಡ್ತಾ ಹಾಡ್ ಹೇಳ್ತಿರ್ತಾನೆ, ಸೋಸ ನಿಕ್ಲಾದಾಗ ಚೋ ನಿಕಲ್ಕೆ ಭಾಗ ಅಂತ. ಇದನ್ನೆಲ್ಲ ನೋಡಿ ಪೊಲೀಸ್ ಹೇಳ್ತಿರ್ತಾರೆ, ಅವಳಿಗೊಂದ್ ಚಿಕ್ಕ ಮಾರ್ಕ್ ಆದ್ರೂ ಕೂಡ ನಾನು ನಿನ್ ಚರ್ಮ ಸೊಳ್ದ್ ಬಿಡ್ತೀನಿ ಅಂತ. ಇಲ್ಲಿ ನಮ್ಗೆ ತೋರಿಸ್ತಾರೆ ಅವ್ನ ಕೈಯಲ್ಲಿರೋ ವೆಪನ್ ಏನು ಅಂತ. ಇಲ್ಲಿ ಅವನು ಕತ್ರಿ ಹಿಡ್ಕೊಂಡಿರ್ತಾನೆ. ಪೊಲೀಸ್ ಧಮ್ಕಿನ ಕೇಳಿದ್ಮೇಲೆ ಮಾಧುಜಿನ್ ಓ ಹೌದಾ ನೋಡೇ ಬಿಡೋಣ ಅಂತ ಜೋರಾಗಿ ಕತ್ತಿನ ಮೇಲೆತ್ತಿ ಚುಚ್ಚಕ್ಕೆ ಅಂತ ಹೋಗ್ತಾನೆ. ಇಲ್ಲಿ ಮೇನ್ ಪೊಲೀಸ್ ಇರ್ತಾನ, ಪಕ್ಕದಲ್ಲಿ ಪೊಲೀಸ್ ಹತ್ರ ಒಂದು ಕರೆಂಟ್ ಇಂದು ಗನ್ ಇರುತ್ತೆ, ಅದನ್ನ ಕಿತ್ಕೋತಿರ್ತಾನೆ. ಇಲ್ಲಿ ಪೊಲೀಸು ಮಿಸ್ ಆಗಿ ಆ ಗನ್ನ ಮಾಧುಜಿನ್ ಹೊಡಿಯೋದ್ರ ಬದಲು ಆ ಹುಡುಗಿಗೆ ಹೊಡೆದ್ ಬಿಡ್ತಾರೆ. ಇಲ್ಲಿ ಅವಳಿಗೆ ಲೈಟ್ ಆಗಿ ಕರೆಂಟ್ ಪಾಸ್ ಆಗಿ ಅವಳು ಕೆಳಗಡೆ
ಕೆಳಗಡೆ ಬಿದ್ದೋಗ್ತಾಳೆ. ಇದರಿಂದ ಮಾಧುಜನ್ ಏನಿರ್ತಾನೆ ಅವನು ಫುಲ್ಲು ಶಾಕ್ ಆಗಿ ಹಾಗೆ ಸ್ಟ್ಯಾಚ್ಯೂ ಆಗಿ ನಿಂತ್ಕೊಬಿಟ್ಟಿರ್ತಾನೆ. ಈ ತರ ಆಗಿರೋದನ್ನ ನೋಡಿ ಮೇನ್ ಪೊಲೀಸ್ ಹೇಳ್ತಿರ್ತಾನೆ, ಮುಗೀತು ನಮ್ ಕತೆ. ಆಮೇಲೆ ಪೊಲೀಸ್ ಅವನ್ ಕೈಯಲ್ಲಿರೋ ಹ್ಯಾಂಡಲ್ ನ ತೆಗ್ದು ಮಾಧುಜನ್ ಮಕ್ಕದ ಮೇಲೆ ಬಿಸಾಕ್ತಾನೆ. ಅದರಿಂದ ಅವನ್ಗೆ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಆಗ ಪಟ್ಟಂತ ಪೊಲೀಸ್ಗಳೆಲ್ಲ ಹೋಗಿ ಅವನ್ನ ಲಾಕ್ ಮಾಡ್ಕೋತಾರೆ. ಇಲ್ಲಿ ಅದಕ್ಕೆ ಮಾಧುಜನ್ ಕೂಡ ನಗ್ತಿರ್ತಾನೆ, ಅದಕ್ಕೆ ಪೊಲೀಸ್ ಕೂಡ ನಗ್ತಾ ಇರ್ತಾರೆ. ಮೇನ್ ಪೊಲೀಸು ಇನ್ನೊಬ್ರು ಪೊಲೀಸ್ ಹತ್ರ ಹ್ಯಾಂಡ್ ಕಫ್ ಗಳನ್ನ ಇಸ್ಕೊಂಡು ಅವ್ನ ಕೈನ ಲಾಕ್ ಮಾಡ್ತಾ ಹೇಳ್ತಿರ್ತಾರೆ, ಈಗ ನಿನ್ ಕೌಂಟ್ ಅನ್ನು ಉಲ್ಟಾ ಸ್ಟಾರ್ಟ್ ಆಗಿದೆ. ಈಗ ಸೀನ್ ಶಿಫ್ಟ್ ಆಗಿ ಒಂದು ಕಾರ್ನ ತೋರಿಸ್ತಾರೆ. ಆ ಕಾರಲ್ಲಿ ಕೂತಿರೋ ವ್ಯಕ್ತಿ ಹೇಳ್ತಿರ್ತಾನೆ, ಸೆಕ್ಟರ್ 2 ಮಾತಾಡ್ತಾ ಇದ್ದೀನಿ, ಸೆಕ್ಟರ್ 1ಗೆ ಕೇಳಿಸ್ತಿದ್ಯಾ ಅಂತ. ಅದಕ್ಕೆ ಆ ಕಡೆಯಿಂದ ಸೆಕ್ಟರ್ 1 ಹೇಳ್ತಿರ್ತಾನೆ, ಸೆಕ್ಟರ್ 1 ಕಾಪಿ. ಆ ಕಾರಲ್ಲಿ ಕೂತಿರೋ ವ್ಯಕ್ತಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇದು ನಾವು 2ನೇ ಸತಿ ಈ ಬಲೆನ ಹಾಕಿರೋದು, ಈ ಸತಿ ಮಿಸ್ ಆಗಿ ಹೋಗೋದಕ್ಕೆ ಚಾನ್ಸೇ ಕೊಡಬಾರ್ದು. ಇಲ್ಲಿ ತಪ್ಪಿಗೆ ಯಾವ ಚಾನ್ಸು ಇಲ್ಲ ಅಂತ ಅವನ ಕೈಯಲ್ಲಿ 2 ಹಣ್ಣಿರುತ್ತೆ, ಅದನ್ನ ಅವನು ಇಚ್ಚಿಕ್ತಾ ಇರ್ತಾನೆ. ಆ ಕಡೆಯಿಂದ ಸೆಕ್ಟರ್ 1 ಹೇಳ್ತಿರ್ತಾನೆ, ಅವರು ನಮ್ ಕಣ್ ಮುಂದೆನೆ ಇದಾರೆ. ಅದಕ್ಕೆ ಕಾರಲ್ಲಿ ಕೂತಿರೋ ವ್ಯಕ್ತಿ ಹೇಳ್ತಿರ್ತಾನೆ, ಮುಂದಕ್ಕೆ ಹೋಗ್ಬೇಡ ಅಂತ. ಸೆಕ್ಟರ್ 1 ಹೇಳ್ತಿರ್ತಾನೆ, ಇಲ್ಲ ಅಂದ್ರೆ ಅವರು ತಪ್ಪಿಸ್ಕೊಂಡು ಹೊರಟೋಗ್ತಾರೆ. ಕಾರಲ್ಲಿ ಕೂತಿರೋ ವ್ಯಕ್ತಿ ಹೇಳ್ತಿರ್ತಾನೆ, ಇಲ್ಲ ಇಲ್ಲ ನೀನ್ ಅಲ್ಲೇ ಇರು ಅಂತ. ಅದಕ್ಕೆ ಸೆಕ್ಟರ್ 2 ಹೇಳ್ತಿರ್ತಾನೆ, ಇಲ್ಲ ನಾವು ಅರ್ಜೆಂಟ್ ಆಗಿ ಆಕ್ಷನ್ ತಗೊಳ್ಳೇಬೇಕು. ಸೆಕ್ಟರ್ 1 ಹೇಳ್ತಿರ್ತಾನೆ, ನಾವು ಎಲ್ಲಾ ಕಡೆಯಿಂದನೂ ಅವ್ರನ್ನ ಲಾಕ್ ಮಾಡ್ಕೊಂಡಿದೀವಿ ಅಂತ. ಇಲ್ಲಿ ಅವ್ನ ಕೈಯಲ್ಲಿ ಇರುತ್ತಲ್ಲ ಅದು ತುಂಬಾ ಸ್ಟ್ರಾಂಗ್ ಇರುತ್ತೆ, ಬಟ್ ಆದ್ರೂ ಅದು ಬ್ರೇಕ್ ಮಾಡ್ಬಿಡ್ತಾನೆ. ಇಲ್ಲಿ ಅವನು ಹೇಳ್ತಿರ್ತಾನೆ, ಓಕೆ ಮಿಷನ್ ಅವನ್ ಅಂತ. ಇಲ್ಲಿ ಅವನು ಕಾರಿಂದ ಇಳಿದ್ಬಿಟ್ಟು ಓಡೋಗ್ತಿರ್ತಾನೆ. ನಾನು ಒಂದು ಏರಿಯಾಗ ಹೋದಾಗ ಕೆಲವರೆಲ್ಲರೂ ಸೇರ್ಕೊಂಡು ಒಂದು ಗಲ್ಲಿಯಲ್ಲಿ ಒಂದು ನಾಯಿನ ಲಾಕ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಇಷ್ಟೊತ್ತವರೆಗೂ ಅವರು ಬರೀ ನಾಯಿ ಬಗ್ಗೆನೆ ಮಾತಾಡ್ತಿದ್ದು. ಇಲ್ಲಿ ಎಲ್ಲಾ ಕಡೆಯಿಂದನೂ ಬಲೆಗಿಲೆ ಎಲ್ಲ ಹಾಕೊಂಡು ಆ ನಾಯಿನ ಫುಲ್ ಲಾಕ್ ಮಾಡ್ಕೊಬಿಟ್ಟಿರ್ತಾರೆ. ಆ ಕಾರಲ್ಲಿ ಕೂತಿದ್ನಲ್ಲ ಆ ವ್ಯಕ್ತಿ ಆ ಬಲೆಯಿಂದ ಒಳಗಡೆ ಬಂದು ಒಂದೇ 1 ಸೆಕೆಂಡ್ ಅಂದ್ಬಿಟ್ಟು ಇಂಜೆಕ್ಷನ್ ನ ಪೈಪ್ ಒಳಗೆ ಹಾಕಿ ಆ ನಾಯಿಗೆ ಗುರಿ ಇಟ್ಟು ಆ ಪೈಪ್ ನ ಊದ್ತಾನೆ. ಆ ಇಂಜೆಕ್ಷನ್ ಹೋಗಿ ನಾಯಿಗೆ ಕಚ್ಕೊಳ್ಳುತ್ತೆ. ಆ ಇಂಜೆಕ್ಷನ್ ಅಲ್ಲಿ ಇರೋ ಪವರ್ಗೆ ನಾಯಿ ಫುಲ್ಲು ಸೈಲೆಂಟ್ ಆಗ್ಬಿಡುತ್ತೆ. ಕಾರಲ್ಲಿ ಕೂತಿದ್ನಲ್ಲ ಆ ವ್ಯಕ್ತಿ ಮುಂದೆ ಹೋಗಿ ಆ ನಾಯಿನ ನೋಡ್ತಾ ಹೇಳ್ತಿರ್ತಾನೆ, ಈ ನಾಯಿ ನೋಡೋಕೇನೋ ಆರಾಮಾಗೇ ಇದೆ, ಆದ್ರೆ ಒಂದ್ಸತಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಇದ್ರ ಚೆಕಪ್ ಮಾಡಿಸ್ಬೇಕು. ಇಲ್ಲಿ ಆ ಡಾಕ್ಟರ್ ನಾಯಿನ ಸವರ್ತಾ ಇದ್ದಾಗ ಪಕ್ಕದಲ್ಲಿ ಕೂತಿರೋ ಲೇಡಿ ಹೇಳ್ತಿರ್ತಾಳೆ, ಥ್ಯಾಂಕ್ ಯು ಡಾಕ್ಟರ್, ನೀವು ತುಂಬಾನೇ ಹೆಲ್ಪ್ ಮಾಡಿದ್ರಿ ಅಂತ. ಅದಕ್ಕೆ ಆ ಡಾಕ್ಟರ್ ನಗ್ತಾ ಹೇಳ್ತಿರ್ತಾನೆ, ಅಯ್ಯೋ ಥ್ಯಾಂಕ್ ಯು, ಅವಶ್ಯಕತೆ ಏನಿದೆ, ನಾನು ಡಾಕ್ಟರ್ ಆಗಿ ಅದ್ರ ಕೆಲಸನ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಅವನು ನಗ್ತಾ ನಾಯಿನ ಮುದ್ದು ಮಾಡ್ತಾ ಹೇಳ್ತಿರ್ತಾನೆ, ಪ್ರಾಣಿಗಳಲ್ಲೂ ಕೂಡ ಪ್ರಾಣ ಇರುತ್ತೆ ಅಲ್ವಾ, ಅವಕ್ಕೂ ಫೀಲಿಂಗ್ಸ್ ಇರುತ್ತಲ್ವಾ ಅಂತ ಅವನು ಸ್ಮೈಲ್ ಮಾಡ್ತಾ ನಾಯಿನ ಮುದ್ದು ಮಾಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಒಂದು ರೆಸ್ಟೋರೆಂಟ್ ನ ತೋರಿಸ್ತಾರೆ. ಇಲ್ಲಿ ಒಂದು ಮಗು ಟ್ಯಾಬ್ ನ ನೋಡ್ಕೊಂಡು ಕೂತಿರುತ್ತೆ, ಅದ್ ಎದುರುಗಡೆ ಅವ್ರ ಅಮ್ಮ ಕೂತಿರ್ತಾರೆ. ಇಲ್ಲಿ ಅವಳು ಮೊಬೈಲ್ ಅಲ್ಲಿ ಟೈಮ್ ನೋಡಿದ್ಮೇಲೆ ಅವ್ರ ಮಗುಗೆ ಹೇಳ್ತಿರ್ತಾಳೆ, ಈಗ ಹೊರಡಣ್ವಾಕಂತ ಅಂತ. ಇಲ್ಲಿ ಅದಕ್ಕೆ ಆ ಪಾಪು ಹೇಳ್ತಿರುತ್ತೆ, ನಿಮ್ಗೆ ಹೋಗ್ಬೇಕು ಅಂದ್ರೆ ನೀವ್ ಹೋಗಿ, ನಾನಂತೂ ಎಲ್ಲೂ ಬರಲ್ಲ. ಇಲ್ಲಿ ಅದಕ್ಕೆ ಅವ್ರ ಅಮ್ಮ ಟ್ಯಾಬ್ನ ಕಿತ್ಕೊಳ್ತಾ ಹೇಳ್ತಿರ್ತಾರೆ, ನಿಮ್ ಕ್ಲಾಸಿಗೆ ಲೇಟ್ ಆಗುತ್ತೆ. ಇಲ್ಲಿ ಅದಕ್ಕೆ ಆ ಪಾಪು ಹೇಳ್ತಿರುತ್ತೆ, ನನ್ಗೆ ಕ್ಲಾಸಿಗೆಲ್ಲ ಹೋಗೋಕ್ ಇಷ್ಟ ಇಲ್ಲ, ನನ್ಗೆ ಡ್ಯಾಡ್ನ ಮೀಟ್ ಮಾಡ್ಬೇಕು. ಇಲ್ಲಿ ಅದಕ್ಕೆ ಅವ್ರ ಅಮ್ಮ ಗುರಾಯಿಸ್ಕೊಂಡು ಆ ಮಗುನ ನೋಡ್ತಿರ್ತಾರೆ. ಅದೇ ಟೈಮಿಗೆ ಆ ಮಗು ಅವ್ರ ತಂದೆ ಕೂಡ ಹಲೋ ಬೇಬಿ ಅಂತ ಬರ್ತಿರ್ತಾರೆ. ಆ ಮಗು ಕೂಡ ಫುಲ್ ಖುಷಿಯಾಗಿ ಅವಳ ಕೈನ ವೇವ್ ಮಾಡ್ತಾ ಹಲೋ ಅಪ್ಪ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವ್ರ ತಂದೆ ಬೇರೆ ಯಾರು ಅಲ್ಲ, ಪೊಲೀಸ್ ಅಂಕಲೇ ಆಗಿರ್ತಾರೆ. ಇಲ್ಲಿ ಅವರಪ್ಪ ಅಲ್ಲಿಂದಾನೆ ಹೇಳ್ತಿರ್ತಾರೆ, ಹೇಗಿದೆ ನನ್ ಮುದ್ದು ಗೊಂಬೆ ಅಂತ. ಇಲ್ಲಿ ಅವರು ಮುಂದೆ ಬಂದು ಅವ್ರ ವೈಫಿಗೆ ಹೇಳ್ತಿರ್ತಾರೆ, ಸಾರಿ ಲೇಟ್ ಆಗೋಯ್ತು ಅಂತ. ಇಲ್ಲಿ ಬಂದು ಅವ್ರ ಮಗಳು ಪಕ್ಕದಲ್ಲಿರೋ ಚೇರಲ್ಲಿ ಅವರು ಕೂತ್ಕೋತಾರೆ. ಇಲ್ಲಿ ಅವ್ರ ಮಗಳು ಕೂದಲನ್ನ ಸರಿ ಮಾಡ್ತಾ ಹೇಳ್ತಿರ್ತಾರೆ, ಪಪ್ಪನ ನೀನು ನೆನ್ಪಿಸ್ಕೊಂಡ್ಯಾ, ಮಿಸ್ ಮಾಡ್ಕೊಂಡ್ಯಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅವ್ರ ವೈಫು ಹೇಳ್ತಿರ್ತಾಳೆ, ಯಾವಾಗ್ಲೂ ಸಾರಿ ಕೇಳೋ ಅಭ್ಯಾಸ ಮಾತ್ರ ನಿನ್ಗೆ ತಪ್ಪಿಲ್ಲ ಅಲ್ವಾ. ಇಲ್ಲಿ ಅವ್ರ ವೈಫು ಕೋಪದಲ್ಲಿ ಹೇಳ್ತಿರ್ತಾಳೆ, ನಿನ್ಗೆ ಹೇಳಿದ್ದೆ ತಾನೇ ನಾನು, ನನ್ಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ. ಬರೀ 15 ಮಿನಿಟ್ಸ್ ಅಷ್ಟೇ ಮಿಕ್ಕಿರೋದು ಅಂತ ಅವಳು ಫೋನ್ನ ತೋರಿಸ್ತಿರ್ತಾಳೆ. ಅದಕ್ಕೆ ಪೊಲೀಸ್ ಅಂಕಲ್ ಹೇಳ್ತಿರ್ತಾರೆ, ಈ ತರ ಟಾರ್ಚರ್ ಕೊಡೋದನ್ನ ಸ್ವಲ್ಪ ನಿಲ್ಲಿಸ್ತೀಯ, 2 ವಾರ ಆಯ್ತು ನನ್ನ ಮಗಳನ್ನ ನಾನು ಮೀಟ್ ಮಾಡಿ. ಇಲ್ಲಿ ಅವರು ಅವ್ರ ಮಗಳ ಕಡೆ ತಿರುಗ್ಬಿಟ್ಟು ಆಮೇಲೆ ಅವ್ರ ವೈಫ್ ಕಡೆ ತಿರುಗ್ತಾ ಹೇಳ್ತಿರ್ತಾರೆ, ಬರೀ 30 ಮಿನಿಟ್ಸ್ ಅಷ್ಟೇ, 30 ಮಿನಿಟ್ಸ್ ಕೊಡು ಸಾಕು. ಇಲ್ಲಿ ಅದಕ್ಕೆ ಅವ್ರ ವೈಫ್ ಏನಿರ್ತಾರೆ ಅವರು ಕೈ ಕಟ್ಕೊಂಡು ಕೂತ್ಕೋತಾರೆ. ಆಮೇಲೆ ಅವ್ರ ಮಗಳ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ಯೋಂಗ್ಜೂನ್ ಅಪ್ಪ ಏನ್ ಹೇಳ್ಕೊಟ್ರದು ನೆನ್ಪಿದೆ ತಾನೇ ನಿನ್ಗೆ. ಅದಕ್ಕೆ ಯಾಂಗ್ಚನ್ ಕೂಡ ಹೂ ಅಂತ ನಗ್ತಿರ್ತಾಳೆ. ಅವರಪ್ಪ ಹೇಳ್ತಿರ್ತಾರೆ, ಸತ್ಯಕ್ಕೆ ಯಾವಾಗ್ಲೂ ಅಂತ. ಆಗ ಯಾಂಗ್ಜೂನ್ ಒಂದ್ ಕೈ ಎತ್ಬಿಟ್ಟು ಗೆಲ್ವು, ಮತ್ತೆ ಸುಳ್ಳಿಗೆ ಅಂದಾಗ ಅವಳು ಇನ್ನೊಂದ್ ಕೈ ಎತ್ಬಿಟ್ಟು ಅದಕ್ಕೆ ಯಾವಾಗ್ಲೂ ಸೋಲು. ಅವರು ಒಂದ್ ಕೈ ಮುಂದೆ ಇಟ್ಟು ನನ್ನ, ಆಮೇಲೆ ಆ ಹುಡುಗಿ ಕ್ಲಾಪ್ ಮಾಡ್ತಾ ದೇಶ, ಇನ್ನೊಂದ್ ಕೈ ಇಟ್ಟಾಗ ನನ್ನ ಅಂದಾಗ ಹುಡುಗಿ ಕ್ಲಾಪ್ಸ್ ಹೊಡಿತಾ ಪ್ರಾಣ ಅಂತ ಹೇಳ್ತಾಳೆ. ಇಲ್ಲಿ ಏನಂದ್ರೆ ಸತ್ಯಕ್ಕೆ ಗೆಲುವು, ಸುಳ್ಳಿಗೆ ಸೋಲು, ನನ್ನ ದೇಶ ನನ್ನ ಪ್ರಾಣ ಅಂತ. ಇದನ್ನ ಇಲ್ಲಿ ಅವರೊಬ್ರು ಅವರೊಬ್ರು ಒಂದೊಂದನ್ನ ಹೇಳ್ಕೊಂಡು ಅದನ್ನ ಒಂದು ರಿದಮ್ ಮಾಡ್ಕೊಂಡಿರ್ತಾರೆ. ಅದನ್ನ ಫುಲ್ಲು ಹೇಳಿದ್ಮೇಲೆ ಇವರಿಬ್ರು ಫುಲ್ಲು ಚಿಯರ್ ಮಾಡ್ತಾ ಅಂತ ನಗ್ತಿರ್ತಾರೆ. ಇದನ್ನೆಲ್ಲ ನೋಡಿ ಅವ್ರ ವೈಫು ನಗ್ತಾ ಹೇಳ್ತಿರ್ತಾಳೆ, ಅಪ್ಪ ಮಗಳು ಇಬ್ರು ಒಂದೇ ತರಾನೇ, ಇಬ್ರಲ್ಲೂ ತುಂಬಾ ಪ್ರೀತಿ ತುಂಬಿ ತುಡುಕ್ತಿದೆ. ಸರಿ ಆಯ್ತು ಹೋಗ್ರಿ, ನಿಮ್ಮೆಲ್ಲ ಒಂಚೂರು ಕರುಣೆ ತೋರಿಸಿ 1 ಗಂಟೆ ನಿಮ್ಮಿಬ್ರನ್ನು ಫ್ರೀ ಆಗಿ ಬಿಡ್ತಿದೀನಿ ಅಂತ ಅವಳು ಬ್ಯಾಗ್ ತಗೋತಿರ್ತಾಳೆ. 1 ಅವರ್ ಪರ್ಮಿಷನ್ ಸಿಕ್ಕಿರೋದಕ್ಕೆ ಇವರಿಬ್ರು ಫುಲ್ಲು ಖುಷಿ ಪಡ್ತಿರ್ತಾರೆ. ಆಮೇಲೆ ಆ ಪೊಲೀಸ್ ಹೇಳ್ತಿರ್ತಾರೆ, ಅದು ಸರಿ ಆ ನಾಯಿ ಡಾಕ್ಟರ್ ಏನಾದ. ನನ್ನ ಮಾತಿನ ಅರ್ಥ ಏನಂದ್ರೆ ನಾಯಿಯ ಡಾಕ್ಟರ್ ಇದಾರಲ್ಲ ಅವರು. ಇಲ್ಲಿ ಅದಕ್ಕೆ ಅವಳು ಹೇಳ್ತಿರ್ತಾಳೆ, ನನಗ್ ಚೆನ್ನಾಗಿ ಗೊತ್ತಿದೆ ನೀನು ಅವನ್ನ ಇಷ್ಟಪಡಲ್ಲ ಅಂತ. ಈಗ ನೀನ್ ನನ್ನ ಹಸ್ಬೆಂಡ್ ಅಲ್ಲ, ಅವ್ನ್ ನನ್ನ ಹಸ್ಬೆಂಡು. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ಪೊಲೀಸ್ ಏನಿರ್ತಾರೆ ಅವರು ಎಕ್ಸ್ ಹಸ್ಬೆಂಡು. ಅವಾಗ್ಲೇ ನಾಯಿಗೆ ಇಂಜೆಕ್ಷನ್ ಕೊಟ್ರಲ್ಲ ಅವರೇ ಇವಳ ಹಸ್ಬೆಂಡ್ ಅಂತ.
ಈಗ ಅವರು ನನ್ಗೆ ಇವಾಗ ಹಸ್ಬೆಂಡು, ಫಸ್ಟ್ ನೀನು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೊ. ಅದಕ್ಕೆ ಅವ್ರ ಎಕ್ಸ್ ಹಸ್ಬೆಂಡ್ ಹೇಳ್ತಿರ್ತಾರೆ, ಓಕೆ. ಈ ಮಾತನ್ನ ಕೇಳಿದ ತಕ್ಷಣ ಅವಳ ಎಕ್ಸ್ ವೈಫ್ ಏನಿರ್ತಾಳೆ ಅಲ್ಲಿಂದ ಹೋಗ್ತಿರ್ತಾಳೆ. ಅದಕ್ಕೆ ಪೊಲೀಸು ಹೇಳ್ತಿರ್ತಾರೆ, ಆರಾಮಾಗಿ ಹೋಗು, ಏನು ಅರ್ಜೆಂಟ್ ಇಲ್ಲ, ನಿಧಾನಕ್ಕೆ ಬಾ. ಅವ್ರು ಹೋಗ್ತಿರೋದನ್ನ ನೋಡ್ಕೊಂಡು ಹೇಳ್ತಿರ್ತಾರೆ, ಈ ಜನ್ಮದಲ್ಲಂತೂ ಇವಳು ಉದ್ಧಾರ ಆಗಲ್ಲ, ಬುದ್ಧಿನೂ ಕಲಿಯಲ್ಲ. ಇಲ್ಲಿ ಅವ್ರ ಮಗಳು ನಗ್ತಾ ಅವ್ರಪ್ಪನ್ನೇ ನೋಡ್ತಿರ್ತಾಳೆ. ಆಗ ಅವ್ರಪ್ಪ ಒಂದು ಗಿಫ್ಟ್ ನ ತೆಗಿತಾ ಹೇಳ್ತಿರ್ತಾರೆ, ಟಂಟಡ, ನಿನ್ಗಿದೆ ತಾನೇ ಬೇಕಾಗಿತ್ತು. ಇಲ್ಲಿ ಅವರು 2 ಸ್ಮಾರ್ಟ್ ವಾಚ್ ನ ತೆಗೆದ್ಬಿಟ್ಟು ಮುಂದಕ್ಕೆ ಇಡ್ತಿರ್ತಾರೆ. ನಿಂಗಿದೆ ತಾನೇ ಬೇಕಾಗಿತ್ತು, ತಗೋ ಓಪನ್ ಮಾಡಿ ನೋಡು, ಇದು ಪೈನಾಪಲ್ ವಾಚ್ ಆಗಿರುತ್ತೆ. ಅವ್ರ ಮಗಳು ಆ ವಾಚ್ ನ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ಇನ್ನು ಪೈನಾಪಲ್ ವಾಚ್ ಆದ್ರೆ ಇದು ಡೂಪ್ಲಿಕೇಟು. ಇಲ್ಲಿ ಅದಕ್ಕೆ ಅವರಪ್ಪ ಶಾಕ್ ಆಗಿ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅವಳ ಕೈನ ತೋರಿಸ್ಬಿಟ್ಟು ಹೇಳ್ತಿರ್ತಾರೆ, ಇದು ನನಗೆ ಹೊಸ ಡ್ಯಾಡಿ ಕೊಡ್ಸಿದ್ದು, ಇದು ರಿಯಲ್ ಒರಿಜಿನಲ್ ವಾಚ್. ಅವ್ರ ಡ್ಯಾಡಿ ತಂದು ಕೊಟ್ಟಿರೋ ವಾಚ್ ಅಲ್ಲಿ ಅವಳ್ದು ಯಾವ ವಾಚ್ ಇರುತ್ತಲ್ಲ ಅದನ್ನ ಅವಳು ಎತ್ಕೊಂಡು, ಇದ್ರಲ್ಲಿ ಬರೀ ನಾನು ನಿಮಗ್ ಮಾತ್ರ ವಿಡಿಯೋ ಕಾಲ್ ಮಾಡ್ತೀನಿ. ಇಲ್ಲಿ ಅದಕ್ಕೆ ಪೊಲೀಸ್ ಹೇಳ್ತಿರ್ತಾರೆ, ಇಲ್ಲಿ ನೋಡು ಕಂದ, ಗಿಫ್ಟ್ ಅಷ್ಟೇ, ಅದರಲ್ಲಿ ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅದರಿಂದ ಏನು ವ್ಯತ್ಯಾಸ ಬೀಳುತ್ತೆ. ಗಿಫ್ಟ್ ಸೆಕೆಂಡ್ ಹ್ಯಾಂಡ್ ಆದ್ರೆ ಏನು, ಆದ್ರೆ ನಿಮ್ಮಪ್ಪ ನಾನು ಫಸ್ಟ್ ಹ್ಯಾಂಡ್ ಅಲ್ವಾ. ಇಲ್ಲಿ ಅದಕ್ಕೆ ಯಾಂಗ್ಜಿನ್ ಏನಿರ್ತಾಳೆ ಅವಳು ಫುಲ್ಲು ಖುಷಿಯಾಗಿ ಜೋಶಲ್ಲಿ, ನಿಮ್ದು ಮಿಷನ್ ಹೇಗಾಯ್ತು, ಗುಂಡಗಳನ್ನ ಹಿಡಿಲಿಲ್ವಾ. ಇಲ್ಲಿ ಅದಕ್ಕೆ ಪೊಲೀಸ್ ಕೂಡ ಹೇಳ್ತಿರ್ತಾರೆ, ಅರೆ ನಾನು ನಿನ್ ಡ್ಯಾಡಿ, ಹಿಡಿದೇ ಬಿಡ್ತೀನಾ. ಅದಕ್ಕೆ ಯಾಂಗ್ ಜೆನಿ ಹೇಳ್ತಿರ್ತಾಳೆ, ನೀವು ಬೆಸ್ಟ್ ಡ್ಯಾಡಿ. ಇಲ್ಲಿ ಅದಕ್ಕೆ ಪೊಲೀಸು ನಗ್ತಿರ್ತಾರೆ. ಆಗ ಯಾಂಗ್ ಜೆನಿ ನಗ್ತಾ ಡ್ಯಾನ್ಸ್ ಮಾಡ್ತಾ ಹೇಳ್ತಿರ್ತಾಳೆ, ಅಪ್ಪ ತೋರ್ಸಿ ಅಂತ. ಅದಕ್ಕೆ ಪೊಲೀಸ್ ಕೇಳ್ತಿರ್ತಾರೆ, ಅದಕ್ಕೆ ಯಾಂಗ್ ಜೆನಿ ಹೇಳ್ತಿರ್ತಾಳೆ, ಅದೇ ನಿಮ್ ಕ್ಯೂಟ್ ಸ್ಮೈಲ್ ಅಂತ. ಅವಳು ಫೇಸ್ ಹತ್ರ ಸ್ಮೈಲ್ ಎಮೋಜಿ ತರ ಇಟ್ಕೊಂಡು ತೋರಿಸ್ತಿರ್ತಾಳೆ. ಪೊಲೀಸ್ ಕೂಡ ಏನು ಕ್ಯೂಟ್ ಸ್ಮೈಲ್ ಅಂತ ಅನ್ಬಿಟ್ಟು ಅವ್ನ ಆ ಕಡೆ ತಿರುಗ್ಬಿಟ್ಟು ಸ್ಮೈಲ್ ನ ತೋರಿಸ್ತಿರ್ತಾನೆ. ಅವ್ರ ಡ್ಯಾಡಿ ಈ ತರ ಸ್ಮೈಲ್ ಮಾಡ್ತಿರೋದನ್ನ ನೋಡಿ ಯಾಂಗ್ ಜೆನಿ ಅಂತೂ ತುಂಬಾ ಖುಷಿ ಪಟ್ಟ ಕ್ಲಾಪ್ಸ್ ಮಾಡ್ತಾ ನಗ್ತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಪಾರ್ಟ್ ನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಪಾರ್ಟ್ ಆದಷ್ಟು ಬೇಗ ತರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್.